ಎಲ್ಲರಿಗೂ ಕೇಳಿಸಿತೆ ನನ್ನ ಧ್ವನಿ ಕಥೆಯ 3ನೇ ಭಾಗ ಇಲ್ಲೇ ಮುಂದುವರಿಯುತ್ತೆ. ಈಗಾಗಲೇ ಕಥೆಯ 1ನೇ ಭಾಗ ಮತ್ತು 2ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಯನ್ನ ಓದಿದ ನಂತರ ಈ ಕಥೆಯನ್ನ ಓದಲು ಆರಂಭಿಸಿ. ಈಗ ಕಥೆಯು ಶುರುವಾಗುವುದು. ಅಕ್ಕಪಕ್ಕ ತಿರುಗಿ ನೋಡಿದರು ತುಂಗಮ್ಮ. ಯಾರಿಗೂ ಏನೂ ಕಾಣುತ್ತಿಲ್ಲ. ಎಲ್ಲ ಸಹಜವಾಗಿ ಓಡಾಡುತ್ತಿದ್ದಾರೆ. ಹೊಸ್ತಿಲನ್ನು ದಾಟಿ ಒಳ ಹೋಗುತ್ತಿದ್ದಾರೆ. ಅರೆ ಶಾಲು, ಅವಳು ಕೂಡ ಹೊಸ್ತಿಲು ದಾಟಿ ಒಳಗೆ ಹೋಗಿದ್ದಾಳೆ. ಹಾಗಾದ್ರೆ ನನ್ಗೆ ಮಾತ್ರ ಕಾಣುತ್ತಿದೆಯೇ? ಅಜ್ಜಿ, ಅಲ್ಲೇ ಯಾಕೆ ನಿಂತ್ರಿ? ಒಳಗೆ ಬನ್ನಿ ಕರೆದಳು ಶಲ್ಮಲಿ. ಎಷ್ಟು ಹೊತ್ತು ಹಾಗೆ ಹೊರಗೆ ನಿಂತಿರುವುದು ಎಂದು ಎನಿಸಿದ ತುಂಗಮ್ಮ ಹೊಸ್ತಿಲ ಮೇಲೆ ಕಾಲಿಡದೆ ಅದನ್ನು ಕಷ್ಟಪಟ್ಟು ದಾಟಿ ಒಳಗೆ ಬಂದರು. ಹಳೆ ನೆನಪುಗಳು ನುಗ್ಗಿ ಬಂದವು. ಅಜ್ಜಿಯ ಮುಖದ ಮೇಲೆ ಆತಂಕ ಸ್ಪಷ್ಟವಾಗಿ ಕಾಣುತ್ತಿದ್ದುದನ್ನ ಗಮನಿಸಿದ ಶಲ್ಮಲಿ ಏನಾಯ್ತು ಎಂದು ಕೇಳಿದಳು. ಸುತ್ತಮುತ್ತಲೂ ಇದ್ದ ಸಂಭ್ರಮದ ವಾತಾವರಣದಲ್ಲಿ ಮತ್ತೆ ಆತಂಕ ಬೇಡ ಎಂದುಕೊಂಡ ತುಂಗಮ್ಮ, ಏನಿಲ್ಲ, ಸ್ವಲ್ಪ ತಲೆನೋವು ಅಷ್ಟೇ ಎಂದರು. ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮ ಮುಗಿಸಿ ರಾತ್ರಿ ಮನೆ ಸೇರಿದರು ತುಂಗಮ್ಮ ಹಾಗೂ ಶಲ್ಮಲಿ. ಶಲ್ಮಲಿಯ ಮುಖದಲ್ಲಿ ಒಂದು ಬಗೆಯ ಹೊಸ ಉತ್ಸಾಹವನ್ನ ಗಮನಿಸಿದರು ತುಂಗಮ್ಮ. ರಾತ್ರಿ ಸುಮಾರು ಹೊತ್ತು ಅಂದಿನ ಅನುಭವದ ಬಗ್ಗೆ ಮಾತನಾಡುತ್ತಿದ್ದ ಅವಳ ಮಾತನ್ನು ಕೇಳುತ್ತಾ ತನ್ನ ಮನದ ಆತಂಕವನ್ನ ಹತ್ತಿಕ್ಕೋ ಪ್ರಯತ್ನ ಮಾಡುತ್ತಿದ್ದರು ತುಂಗಮ್ಮ. ಶಲ್ಮಲಿಗೆ ನಿದ್ದೆ ಹತ್ತುತ್ತಿದ್ದಂತೆ ತುಂಗಮ್ಮನವರಿಗೆ ಹೆದರಿಕೆ ಹೆಚ್ಚಾಯಿತು. ಕಣ್ಮುಚ್ಚಲು ಭಯ. ಎದ್ದು ಕುಳಿತ ಅವರು ಯೋಚಿಸತೊಡಗಿದರು. ಸತ್ಯನಾಥರ ಮಾತಿನಂತೆ ಬಹುಶಃ ಭಾಗೀರಥಿಯವರಿಗೆ ನನ್ನ ಬಳಿ ಏನಾದ್ರೂ ಹೇಳಬೇಕಾಗಿರಬಹುದು ಏನು. ಇವತ್ತು ಧೈರ್ಯವಾಗಿ ಕಣ್ಣು ಮುಚ್ಚಿ ಮಲಗುತ್ತೇನೆ, ನೋಡೋಣ ಅದೇನು ಹೇಳುತ್ತಾರೋ ಹೇಳಲಿ ಎಂದು ನಿರ್ಧರಿಸಿ ಮಲಗುವ ಪ್ರಯತ್ನ ಮಾಡಿದರು. ನಿರ್ಧಾರಗಳನ್ನೇನೋ ಬಹಳ ಸುಲಭವಾಗಿ ಮಾಡಿಕೊಳ್ಳಬಹುದು, ಆದರೆ ಅದನ್ನ ಪಾಲಿಸುವುದು ಬಹಳ ಕಷ್ಟ. ಇಷ್ಟೊಂದು ಜೀವನ ಅನುಭವವಿದ್ದ ತುಂಗಮ್ಮನವರು ಇದಕ್ಕೆ ಹೊರತಾಗಲಿಲ್ಲ. ಮಲಗಿದ ಸುಮಾರು ಹೊತ್ತು ಅವರಿಗೆ ನಿದ್ದೆ ಬರಲಿಲ್ಲ. ನಿದ್ದೆ ಮಾಡಿದರೆ ಮತ್ತೆಲ್ಲಿ ಕನಸು ಬೀಳುವುದು ಎಂಬ ಆತಂಕ ಅವರನ್ನ ಕಾಡುತ್ತಲೇ ಇತ್ತು. ಬೆಳಗಿನ ಜಾವ ಸ್ವಲ್ಪ ಕಣ್ಣು ಹತ್ತಿತು. ತುಂಗಾ ಬಾ, ನನ್ನ ಕತೆ ಕೇಳು ಬಾ, ಹೆದರಬೇಡ, ನಾನಿನಗೆ ಏನೂ ಮಾಡಲ್ಲ. ತುಂಗಮ್ಮನಿಗೆ ಎಲ್ಲವೂ ಸ್ಪಷ್ಟವಾಗಿ ಕೇಳಿಸುತ್ತಾ ಇತ್ತು. ಮೊದಲು ಹೆದರಿಕೆಯಿಂದ ಕಣ್ಣು ಬಿಡಬೇಕೆಂದುಕೊಂಡವರಿಗೆ ಅದೆಲ್ಲಿಂದ ಧೈರ್ಯ ಬಂದಿತು. ಹಾಗೆಯೇ ಕಣ್ಣು ಮುಚ್ಚಿ ಮಲಗಿದರು. ಕೆಂಪು ಸೀರೆಯ ಒಡತಿ ತನ್ನ ಮನದಾಳದ ಮಾತನ್ನ ಬಿಚ್ಚಿಟ್ಟಳು. ನಾನು ಸತಿ ಹೋದ ಹೆಣ್ಣು, ನನಗೆ ಪರಮ ಪೂಜನೀಯ ಸ್ಥಾನ. ಯಾರಿಗೆ ಬೇಕು ಆ ಸ್ಥಾನ? ಬದುಕಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದರು. ನನ್ನ ಮಾತೇ ಕೇಳದೆ ತಮ್ಮ ಇಚ್ಛೆಯಂತೆ ನನ್ನನ್ನ ಸತಿ ಮಾಡಿದ ಅಲ್ಲಲ್ಲ, ಕೊಲೆ ಮಾಡಿದ ಪಾಪಿಗಳು ನೀಡಿದ ಪಟ್ಟ. ನಾನು ನನ್ನ ಪತಿ ಅದೆಷ್ಟು ನೆಮ್ಮದಿಯಿಂದ ಇದ್ದೆವು. ನನ್ನ ಒಡಲಲ್ಲೊಂದು ಕೊಡಿ ಅರಳಿರಲಿಲ್ಲ ಎಂಬ ಚಿಂತೆ ಬಿಟ್ಟರೆ ಬೇರಾವ ಚಿಂತೆಯೂ ನಮಗಿರಲಿಲ್ಲ. ಬಡವರಿಗೆ, ದೀನರಿಗೆ ಸಹಾಯ ಮಾಡಿ ಅದರಲ್ಲಿಯೇ ನೆಮ್ಮದಿ ಕಾಣುತ್ತಿದ್ದೆವು. ಅದೊಂದು ಸುದಿನ ಬಹಳ ತಡವಾಗಿ ಆದರೂ ನನ್ನೊಳಗೊಂದು ಪುಟ್ಟ ಜೀವ ಅರಳಿರುವ ಸೂಚನೆ ನನಗೆ ಸಿಕ್ಕಿತ್ತು. ಅಂದು ನಾನು ಅತ್ಯಂತ ಸಂತಸದಿಂದಿದ್ದೆ. ಈ ಸುದ್ದಿಯನ್ನ ಹೇಳಿದಾಗ ನನ್ನ ಪತಿಯ ಮುಖದ ಮೇಲಿನ ಮೂಡುವ ಸಂತಸವನ್ನ ನೋಡುವ ಆಸೆಯಿಂದ ಹೊರಗೆ ಹೋಗಿದ್ದ ಅವರ ದಾರಿ ಕಾಯುತ್ತಿದ್ದೆ. ಆದರೆ ಬಿಕ್ಕಳಿಕೆಯ ಸದ್ದು ಕೇಳಿಸಿತು. ಅವರು ಬಂದಿದ್ದು ಮಾತ್ರ ಹೆಣವಾಗಿ. ಮುಂದೇನು ತೋಚದೆ ಕುಸಿದು ಕುಳಿತೆ. ದಿಕ್ಕೇ ತೋಚದಾಯಿತು. ನಮ್ಮ ಜೊತೆಯೇ ಇದ್ದ ಮೈದುನ ತನ್ನ ಹೆಂಡತಿಯನ್ನು ನನ್ನ ಬಳಿ ಕಳಿಸಿದ್ದ. ನಮ್ಮ ಪದ್ಧತಿಯಂತೆ ಸತಿಗೆ ತಯಾರಾಗಬೇಕಂತೆ. ಮೊದಲೇ ದುಃಖದಲ್ಲಿದ್ದ ನನಗೆ ಅವಳು ಆಡಿದ ಮಾತಿನ ಅರ್ಥವೇ ಆಗಲಿಲ್ಲ. ಮತ್ತೊಮ್ಮೆ ಕೇಳಿದೆ, ಸತಿಯಾಗಲು ತಯಾರಾಗಬೇಕಂತೆ ಎಂದು ನಿರ್ಭಾವುಕಳಾಗಿ ನುಡಿದಳು. ನನ್ನ ಪತಿಯನ್ನ ಬಹಳ ಪ್ರೀತಿಸುತ್ತಿದ್ದೆ. ಅವರು ಇರದ ಜೀವನದ ಕಲ್ಪನೆ ಕೂಡ ಬಹಳ ನೋವು ಕೊಡುತ್ತಿತ್ತು. ಆದರೂ ಅವರೊಡನೆ ಸಾಗಲು ನಾನು ತಯಾರಿರಲಿಲ್ಲ. ವಿರೋಧಿಸಿದೆ. ನಾನು ಈ ಸಂಪ್ರದಾಯ ಪಾಲಿಸುವುದಿಲ್ಲ ಎಂದೆ. ಗಂಡನಿಲ್ಲದ ಹೆಣ್ಣಿಗೆ ಯಾವ ಸ್ಥಾನವೂ ಇಲ್ಲ. ನೀನು ಇದ್ದರೂ ಸತ್ತಂತೆ. ಹಾಗೆ ಬದುಕುವುದಕ್ಕಿಂತ ಗೌರವಯುತವಾದ ಸಾವೇ ಮೇಲಲ್ಲವೇ ಎಂದು ಅವಳು ಪ್ರಶ್ನಿಸಿದಳು. ಹೌದಲ್ಲವೇ? ಒಂದು ಕ್ಷಣ ನಾನು ಹಾಗೆ ಯೋಚಿಸಿದೆ. ಆದರೆ ಗಂಡನಿಲ್ಲ ಎಂದ ಮಾತ್ರಕ್ಕೆ ನನ್ನ ಬದುಕೇ ಇಲ್ಲವೇ? ಅವನಿಲ್ಲದ ಬದುಕು ಅಪೂರ್ಣ ನಿಜ, ಆದರೆ ಶೂನ್ಯವಲ್ಲ. ನನ್ನ ಪತಿ ಖಂಡಿತ ನನ್ನ ಸಾವನ್ನ ಬಯಸುವುದಿಲ್ಲ. ನಾನು ಸಂತೋಷವಾಗಿರುವುದನ್ನೇ ಬಯಸುತ್ತಾರೆ ಎಂದು ಬೇಡಿಕೊಂಡೆ. ನೋಡಿ, ಇದು ನಮ್ಮ ಪದ್ಧತಿ, ಪಾಲಿಸಲೇಬೇಕು. ನಿಮಗೆ ಬೇರೆ ದಾರಿಯೇ ಇಲ್ಲ ಎಂಬ ಧ್ವನಿ ಬಂದಂತ ಕಡೆ ತಿರುಗಿ ಆಶ್ಚರ್ಯಪಟ್ಟೆ. ನನ್ನ ಮಗನಂತೆ ಎಂದುಕೊಂಡಿದ್ದ ಮೈದುನ ನನಗೆ ಆದೇಶ ನೀಡುತ್ತಿದ್ದ. ಈ ಪದ್ಧತಿಗಳ ಈಗ ಯಾವ ಬೆಲೆನೂ ಇಲ್ಲ. ನಾನು ಖಂಡಿತ ಇದನ್ನ ಮಾಡಲಾರೆ. ಇದು ಕಾನೂನಿನ ಪ್ರಕಾರ ತಪ್ಪು ಎಂದು ವಿರೋಧಿಸಿದೆ. ಏನು, ನಿಮಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದ್ದು ತಿಳಿಯುವುದಿಲ್ಲವೇನು? ಸುಮ್ಮನೆ ಹೇಳಿದಷ್ಟು ಮಾಡಿ. ಹೇಗೂ ನಿಮಗೆ ಮಕ್ಕಳಿಲ್ಲ, ಯಾರಿಗಾಗಿ ಬದುಕ್ತೀರಾ? ಇದ್ದರೆ ಸತ್ತಂತೆಯೇ ಲೆಕ್ಕ ಎಂದ. ನಾನು ಮರೆತೇ ಹೋಗಿದ್ದ ವಿಷಯ ನನಗೆ ನೆನಪಾಯಿತು. ನನಗೆ ಈಗ ತಿಂಗಳು ತುಂಬಿದೆ.
ಆ ದೇವರು ಕಣ್ಣು ಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾನೆ. ಆ ಮಗುವಿನ ಅಪರಾಧವಾದರೂ ಏನು, ಅದಕ್ಕಾಗಿಯಾದರೂ ನನ್ನನ್ನ ಬಲವಂತ ಪಡಿಸಬೇಡಿ ಎಂದೆ. ಗಂಡ ಹೆಂಡತಿ ಇಬ್ಬರಿಗೂ ಆಶ್ಚರ್ಯವಾಯಿತು. ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಏನೂ ಮಾತನಾಡದೆ ಕೋಣೆಯಿಂದ ಹೊರಗೆ ಹೋದರು. ಹಾಗಾದ್ರೆ ಇವರು ನನ್ನ ಮಾತಿಗೆ ಒಪ್ಪುತ್ತಾರೆ ಎಂದು ತಿಳಿದು ಸಂತಸಪಟ್ಟೆ. ನಾವು ಎಷ್ಟು ಸ್ವಾರ್ಥಿಗಳು ಅಲ್ವ ತುಂಗ. ನನ್ನ ಪ್ರೀತಿ ಪಾತ್ರ ಪತಿ ಮಡಿದು ಮಲಗಿದ್ದರು ನಾನು ಆ ಕ್ಷಣಕ್ಕೆ ನನ್ನ ಜೀವ ಉಳಿಯುತ್ತದೆ ಎಂದು ಸಂತಸಪಟ್ಟಿದ್ದು ನಿಜ. ನನ್ನನ್ನು ಮಾತ್ರ ಕೋಣೆಯಲ್ಲಿಯೇ ಬಂಧಿಸಿಟ್ಟಿದ್ದರು. ನನ್ನನ್ನು ಮಾತನಾಡಿಸಲು ಬಂದವರಿಗೆಲ್ಲ ಅತ್ತಿಗೆ ಬಹಳ ದುಃಖದಲ್ಲಿದ್ದಾರೆ, ಯಾರನ್ನೂ ನೋಡುವ ಪರಿಸ್ಥಿತಿಯಲ್ಲಿಲ್ಲ, ಅವರಿಗೆ ತೊಂದರೆ ಕೊಡಬಾರದು ಎಂದರು ವೈದ್ಯರು ಹೇಳಿದ್ದಾರೆ ಎಂದು ಹೇಳಿ ಕಳಿಸುತ್ತಿದ್ದರು. ಕೋಣೆಯಲ್ಲಿ ಒಂಟಿಯಾಗಿದ್ದ ನಾನು ನನ್ನ ಮುಂದಿನ ಜೀವನಕ್ಕೆ ತಯಾರಾಗುತ್ತಿದ್ದೆ. ನನ್ನ ಪತಿಯ ಕೊನೆಯ ಕುರುಹಾಗಿ ಉಡುಗೊರೆಯಾಗಿ ನನ್ನ ಒಡಲಲ್ಲಿದ್ದ ಆ ಪುಟ್ಟ ಅಣುಮಾತ್ರದ ಜೀವ ನನ್ನ ಮುಂದಿನ ಜೀವನದ ಭರವಸೆಯಾಗಿತ್ತು. ನನ್ನ ಹೊಟ್ಟೆಯ ಮೇಲೊಮ್ಮೆ ಕೈಯಾಡಿಸಿದೆ. ನಾನಿದ್ದೀನಿ ಎಂಬ ಭರವಸೆಯನ್ನ ಆ ಕುಡಿಗೆ ನೀಡಿದೆ. ನಾನಿದ್ದ ಕೋಣೆ ಹಿಂದಿನ ಕಿಟಕಿ ಬಳಿ ತಗ್ಗಿದ ದನಿಯಲ್ಲಿ ಯಾರೋ ಮಾತನಾಡಿದಂತೆ ಕೇಳಿತು. ನಿಧಾನವಾಗಿ ಸದ್ದಾಗದಂತೆ ಕಿವಿಗೊಟ್ಟು ಕೇಳಿದೆ. ಅವರದೇ ಧ್ವನಿ. ಮನೆಯಲ್ಲಿ ಸೇರಿದ ಜನರಿಗೆ ತಿಳಿಯದಿರಲಿ ಎಂದು ಇಬ್ಬರೂ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ನಾನು ಬಸುರಿ ಎಂದು ತಿಳಿದ ಅವರ ಮನಸ್ಸು ಮೃದುವಾಗಿದೆ ಎಂದು ತಿಳಿದದ್ದು ನನ್ನ ತಪ್ಪಾಗಿತ್ತು. ಅವರು ಮತ್ತಷ್ಟು ಕಲ್ಲಾಗಿದ್ದರು. ಈ ವಯಸ್ಸಿನಲ್ಲಿ ಬಸುರಿಯಂತೆ ಆಸ್ತಿಗೆ ವಾರಸುದಾರನು ತಯಾರಾಗ್ತಿದ್ದಾರೆ. ಇನ್ನಂತೂ ನಮ್ಮ ನಿರ್ಧಾರ ಬೇಗ ಜಾರಿಗೊಳಿಸಬೇಕು ಎಂಬ ಅವರ ಮಾತು ಕೇಳಿ ನನಗೆ ದಿಕ್ಕೇ ತೋಚಲಿಲ್ಲ. ಆಸ್ತಿಗಾಗಿ ಇಷ್ಟೆಲ್ಲ ನಾಟಕವೇ? ಮನೆಯಲ್ಲಿ ಜನ ಸೇರುತ್ತಿದ್ದದ್ದು ಅವರಿಗೆ ಆತಂಕವನ್ನ ಉಂಟು ಮಾಡಿತ್ತು. ಎಲ್ಲರೂ ನಾನೆಲ್ಲಿ ಎಂದು ವಿಚಾರಿಸುತ್ತಿದ್ದರು. ಅದಕ್ಕೆ ಉತ್ತರ ಹೇಳಲು ಕಷ್ಟವಾಗುತ್ತಿತ್ತು. ಸತಿಯಾಗುವ ಬಗ್ಗೆ ಯಾರಾದ್ರೂ ವಿರೋಧಿಸಿದರೆ ಎಂದು ಯೋಚಿಸಿದ ಅವರು ಊರಲ್ಲೆಲ್ಲ ಸುದ್ದಿ ಹಬ್ಬಿಸಿದರು. ನಾನು ಇಷ್ಟು ದೊಡ್ಡ ಪತಿವ್ರತೆ, ಪತಿಯೊಡನೆ ಪ್ರಾಣತ್ಯಾಗಕ್ಕೆ ಸಿದ್ಧಳಾದ ಮಹಾನ್ ಮಹಿಳೆ ಎಂಬುದನ್ನ ಎಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದರು. ಆದರೆ ಆಶ್ಚರ್ಯವೆಂಬಂತೆ ಯಾರೂ ಅದನ್ನ ವಿರೋಧಿಸಲೇ ಇಲ್ಲ. ಎಲ್ಲರೂ ನನ್ನ ತ್ಯಾಗವನ್ನ ಹೊಗಳುವವರೇ. ನನ್ನ ಒಳಧ್ವನಿ ಯಾರಿಗೂ ಕೇಳಿಸಲಿಲ್ಲ. ಬಾಗಿಲ ಸದ್ದಾಯ್ತು. ಅವಳು ಒಳಗೆ ಬಂದಳು. ಕೈಯಲ್ಲಿ ಕೆಂಪು ಸೀರೆ, ಒಂದು ಲೋಟ ಹಾಲು ಹಿಡಿದು ಬಂದಿದ್ದಳು. ಕೋಣೆಯ ಬಾಗಿಲು ತೆರೆಯುತ್ತಿದ್ದಂತೆ ಮೊದಲೇ ನಿರ್ಧರಿಸಿದ್ದಂತೆ ನಾನವಳ ಕಾಲು ಹಿಡಿದೆ. ಈ ಆಸ್ತಿಗಾಗಿ ಇಷ್ಟೆಲ್ಲ ನಾಟಕ ಬೇಡ. ನಾನು ಎಲ್ಲಾ ಆಸ್ತಿಯನ್ನ ನಿಮಗೆ ಕೊಟ್ಟು ಎಲ್ಲಾದ್ರೂ ದೂರ ಹೋಗುತ್ತೇನೆ. ನನಗೂ ಹಾಗೂ ನನ್ನ ಮಗುವಿಗೆ ಜೀವಿಸಲು ಬಿಡಿ. ಒಮ್ಮೆ ತಾಯಿ ಎಂಬ ಪದವಿಯನ್ನ ಪಡೆದು ಅದರ ಆನಂದವನ್ನ ಅನುಭವಿಸಲು ಅವಕಾಶ ಮಾಡಿಕೊಡಿ ಎಂದು ಬೇಡಿಕೊಂಡೆ. ಅವರ ಮೋಸ ನನಗೆ ತಿಳಿದಿದೆ ಎಂದು ಅರಿತ ಅವಳು ತನ್ನ ಪತಿಯನ್ನ ಕರೆತಂದಳು. ಅವನು ಬರುತ್ತಿದ್ದಂತೆಯೇ ನನಗೆ ಮಾತನಾಡಲು ಅವಕಾಶವನ್ನೇ ನೀಡದೆ ನನ್ನ ಬಾಯಿಗೆ ಅವರು ತಂದ ಹಾಲನ್ನ ಸುರಿದರು. ಮುಂದೆ ಏನಾಯ್ತು ನನಗೆ ಗೊತ್ತಿಲ್ಲ. ನನಗೆ ಎಚ್ಚರವಾದಾಗ ದಗದಗಿಸುವ ಬೆಂಕಿಯ ಕೆನ್ನಾಲೆಗೆ ನನ್ನನ್ನು ಆವರಿಸಿತ್ತು. ಅಯ್ಯೋ, ಉರಿ ಉರಿ ಎಂದು ಓಡ ಬಯಸಿದೆ. ಸಾಧ್ಯವಾಗಲಿಲ್ಲ. ಜೋರಾದ ಸ್ವರದಲ್ಲಿ ಕಾಪಾಡಿ ಕಾಪಾಡಿ ಉರಿ ತಡೀಲಾರೆ ಎಂದು ಕೂಗಿದೆ ಎಂಬ ನನ್ನ ಪ್ರಾರ್ಥನೆ ಯಾವ ಕಿವುಡಗಿವಿಯನ್ನ ತಲುಪಲಿಲ್ಲ. ಜೋರಾಗಿ ಬಾರಿಸುತ್ತಿದ್ದ ನಗಾರಿ ಡೋಲಿನ ಸದ್ದಿನಲ್ಲಿ ನನ್ನ ಧ್ವನಿ ಕರಗಿ ಹೋಗಿತ್ತು. ನಾ ಸತ್ತೆ. ತಾಯಿ ಎಂಬ ಪದವಿಯನ್ನ ಪಡೆಯದೆ ಸತ್ತೆ. ಮತ್ತೆ ಆ ಜೀವ ಹುಟ್ಟದೆ ಸತ್ತಿತು. ದುಃಖದಲ್ಲಿ ತೊಯ್ದ ಕಂಠದಿಂದ ಹೊರಟ ಸದ್ದದು. ಆಹಾಹ. ಆದರೆ ನಾನು ತಿರುಗಿ ಬಂದೆ. ನನ್ನ ಬಂಗಲೆ, ನನ್ನ ತೋಟ, ಇದನ್ನು ಮೋಸದಿಂದ ಯಾರೂ ಕಿತ್ತುಕೊಳ್ಳಲು ಆಗದು ಎಂದು ಅಲ್ಲಿಯೇ ಬಂದು ನಿಲ್ಲಿಸಿದೆ. ನನಗೆ ಮೋಸ ಮಾಡಿದವರಿಗೆ ತಕ್ಕ ಪಾಠ ಕಲಿಸಿದೆ. ನಾನಿದ್ದೆ ನನ್ನದೇ ಪ್ರಪಂಚದಲ್ಲಿ. ಇಲ್ಲಿಯ ಮೋಹ ಕಲಿಸಿಕೊಳ್ಳಲಾಗದೆ ನನ್ನ ಆಸ್ತಿಯನ್ನ ಕಾಪಾಡುತ್ತಾ ಇಲ್ಲೇ ನಿಲ್ಲಿಸಿದ್ದೆ. ಆದರೆ ಈಗ ಯಾರೋ ನನ್ನ ಮನೆಗೆ ನುಗ್ಗಿದ್ದಾರೆ. ಇಲ್ಲಿಯೇ ನಿಲ್ಲಿಸುವ ಉದ್ಧಾರ ಮಾಡುತ್ತಿದ್ದಾರೆ. ಇದು ನನ್ನ ಮನೆ. ಈಗ ನಾನ್ಯಾರಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. ಈಗ ನಾನು ಅಳುವುದಿಲ್ಲ, ಬೇಡುವುದಿಲ್ಲ. ಯಾಕಂದ್ರೆ ಈಗಲೂ ನನ್ನ ಧ್ವನಿ ಯಾರಿಗೂ ಕೇಳಿಸುವುದಿಲ್ಲ. ಆದರೆ ನಾನು ಮಾಡುವ ಕೆಲಸ ಕಾಣಿಸುತ್ತೆ ಅವರಿಗೆ. ಈಗೆಂದಿಗಲೇ ಇಲ್ಲಿಂದ ಹೊರಡಲು ಹೇಳಿಬಿಡು. ತಟ್ಟನೆ ಎದ್ದು ಕುಳಿತರು ತುಂಗಮ್ಮ. ಭಾಗೀರಥಿ ಎಲ್ಲಿ ಹೋದ್ರಿ ಎಂದರು. ತುಂಗಮ್ಮನ ಕಣ್ಣು ಅಶ್ರುಧಾರೆಯಿಂದ ತುಂಬಿತ್ತು. ಅದೇ ತಾನೇ ಅವರೆದುರು ಅಸಹಾಯಕ ಹೆಣ್ಣಿನ ಕೊಲೆ ನಡೆಯಲ್ಪಟ್ಟಿತ್ತು. ಸುಮಾರು ಹೊತ್ತು ಸುಮ್ಮನೆ ಕುಳಿತು ಬಿಟ್ಟರು ತುಂಗಮ್ಮ. ಆದರೆ ಇಂದು ಭಾಗೀರಥಿಯ ಪ್ರೇತ ಬಂದು ಹೋದುದರ ಬಗ್ಗೆ ಭಯವಿಲ್ಲ. ಆ ಹೆಣ್ಣಿಗಾದ ನೋವಿನ ಬಗ್ಗೆ ಕರುಣೆ, ಸಹಾನುಭೂತಿಯೇ ತುಂಬಿತ್ತು. ಸ್ವಲ್ಪ ಸಮಯದ ನಂತರ ತಮ್ಮ ಆಲೋಚನೆಯಿಂದ ಹೊರಬಂದ ತುಂಗಮ್ಮ ತಮ್ಮ ಪಕ್ಕದಲ್ಲಿ ಗಮನಿಸಿದರೆ ಶಲ್ಮಲಿ ತನ್ನ ಜಾಗದಲ್ಲಿ ಮಲಗಿರಲಿಲ್ಲ. ಮುಂಬಾಗಿಲು, ಅಡುಗೆ ಮನೆ ಇತ್ತಲು ಎಲ್ಲಿ ತಿರುಗಿದರೂ ಅವಳ ಪತ್ತೆ ಇರಲಿಲ್ಲ. ಎಲ್ಲ ಕಡೆ ಹುಡುಕಿದ ತುಂಗಮ್ಮ ದೇವರ ಮನೆಯ ಬಳಿ ಬಂದರೆ ಅಲ್ಲಿ ಕಣ್ಮುಚ್ಚಿ ಕುಳಿತಿದ್ದಳು ಶಲ್ಮಲಿ. ಅವಳು ನೋವಿನಲ್ಲಿದ್ದಾಳೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಏನು ಮಾತನಾಡದೆ ತುಂಗಮ್ಮ
ಮೌನವಾಗಿ ಹೊರಗೆ ಬಂದು ಕುಳಿತರು. ಶಲ್ಮಲಿ ದೇವರ ಕೋಣೆಯಿಂದ ಹೊರಬರುತ್ತಿದ್ದಂತೆಯೇ, ಮಗು, ನಾನೊಮ್ಮೆ ಸತ್ಯನಾಥರನ್ನ ಭೇಟಿಯಾಗಿ ಬರುತ್ತೇನೆ. ಬಂದ ನಂತರ ಎಲ್ಲ ವಿಚಾರವನ್ನ ನಿನ್ನ ಬಳಿ ಮಾತನಾಡುತ್ತೇನೆ ಎಂದು ಬೆಟ್ಟದ ಕಡೆ ಹೊರಟರು. ಕೈತುಂಬ ಕೆಲಸಗಳು ಇದ್ದರೂ ಯಾವುದನ್ನು ಮಾಡುವ ಮನಸ್ಸಿರದ ಶಲ್ಮಲಿ ತನ್ನ ಅಡಿಗೆ ಚಾನಲ್ ಅನ್ನ ತೆರೆದು ಕುಳಿತಳು. ಅವಳು ತೋರಿಸುತ್ತಿದ್ದ ವಿವಿಧ ಅಡುಗೆಗಳನ್ನ ನೋಡಿ ಮೆಚ್ಚಿ ವೀಕ್ಷಕರು ನೀಡಿದ್ದ ಕಮೆಂಟ್ ಗಳನ್ನ ಓದುತ್ತಾ ಕುಳಿತಳು. ಮನಸ್ಸಿಗೆ ಬೇಸರವಾದಾಗ ಅವಳು ಮಾಡುತ್ತಿದ್ದ ಮೊದಲ ಕೆಲಸವೇ ಇದು. ಯಾರಿದ್ದೀರಿ ಮನೆಯಲ್ಲಿ ಎಂಬ ಧ್ವನಿ ಬಂದಂತ ತಿರುಗಿದಳು ಶಲ್ಮಲಿ. ಹಲೋ, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಬೆಳಿಗ್ಗೆ ಬಂದೆ ಅಂತ ಬೈಕೊಂಡಬೇಡಿ. ನಮ್ಮ ಮನೆಗೆ ಕೆಲಸಕ್ಕೆ ಜನರ ಅವಶ್ಯಕತೆ ಇತ್ತು. ಯಾರಾದ್ರೂ ಸಿಗಬಹುದಾ? ಕೇಳಿಕೊಂಡು ಬಾ ಅಂತ ಅಮ್ಮ ಹೇಳಿದ್ದರು. ಅದಕ್ಕೆ ಬಂದೆ. ಎಲ್ಲಿ ಅಜ್ಜಿ ಕಾಣಿಸ್ತಾ ಇಲ್ಲ ಎಂದ ದಿಗಂತ್. ನಾನು ಗಿರಿಜ ಬಂದ ಕೂಡಲೇ ವಿಚಾರಿಸಿ ಹೇಳ್ತೀನಿ. ಅಜ್ಜಿ ಸತ್ಯನಾಥರನ್ನ ಭೇಟಿಯಾಗಲಿಕ್ಕೆ ಬೆಟ್ಟಕ್ಕೆ ಹೋಗಿದ್ದಾರೆ ಎಂದು ಗಂಭೀರವಾಗಿ ಹೇಳಿದಳು ಶಲ್ಮಲಿ. ಹೋ, ಅವರು ಅದೇ ವ್ಯಕ್ತಿ ತಾನೆ ನಮ್ಮ ಮನೆಯಲ್ಲಿ ಪ್ರೇತದ ಕಾಟ ಇದೆ ಅಂತ ಹೇಳಿದವರು ಎಂದ ನಕ್ಕ ದಿಗಂತ್. ನೋಡಿ, ನಿಮ್ಗೆ ಅವರ ಬಗ್ಗೆ ಗೊತ್ತಿಲ್ಲ. ಅವರು ಬೇರೆಯವರ ತರ ಅಲ್ಲ. ಅವರು ಹೇಳುತ್ತಿದ್ದಾರೆ ಎಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಎಂದು ಗಂಭೀರವಾಗಿ ನುಡಿದಳು ಶಲ್ಮಲಿ. ಹೋಗ್ಲಿ ಬಿಡಿ, ಅದಕ್ಕೆ ನೀವು ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ವಿಡಿಯೋಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಅಡಿಗೆ ಮಾಡ್ತೀರಾ ಅನ್ಸುತ್ತೆ. ನಿಮ್ಮನ್ನ ಮದುವೆ ಮಾಡಿಕೊಳ್ಳೋರು ತುಂಬಾನೇ ಅದೃಷ್ಟವಂತ ಎಂದ ದಿಗಂತ್. ನಾನು ಮಾಡಿರೋ ಅಡಿಗೆ ಊಟ ಮಾಡ್ಲಿಕ್ಕೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಬೇಕು ಅಂತ ಇಲ್ಲ ಎಂದಳು ಶಲ್ಮಲಿಯ ಧ್ವನಿ ಭಾವರಹಿತವಾಗಿತ್ತು. ನಾನೊಂದು ವಿಷಯ ಹೇಳಬೇಕು ಶಲ್ಮಲಿ. ನಿಮ್ಮನ್ನ ಕಂಡ ದಿನದಿಂದಲೇ ನನ್ನ ಹೃದಯ ನನ್ನ ಹತ್ತಿರ ಇಲ್ಲ. ನಿಮ್ಮ ಬಳಿ ಏನಾದ್ರೂ ಬಂದಿದೆಯಾ ನೋಡ್ತೀರಾ ಎಂದು ಶಲ್ಮಲಿಯನ್ನ ನಗಿಸಲು ಪ್ರಯತ್ನಿಸಿದ ದಿಗಂತ್. ಸ್ಟಾಪ್ ಇಟ್, ನನಗೆ ಈ ರೀತಿಯ ತಮಾಷೆ ಇಷ್ಟ ಆಗೋಲ್ಲ ಎಂದಳು ಶಲ್ಮಲಿ. ಸಾರಿ, ಇದು ತಮಾಷೆ ಅಲ್ಲ, ಸತ್ಯವಾದ ಮಾತು. ನಾನು ನಿಮ್ಮನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದೀನಿ. ನಾನು ನಿಮ್ಮನ್ನ ಮದುವೆ. ಸಾಕು, ಸುಮ್ಮನಿರಿ. ದಯವಿಟ್ಟು ಈ ಕೂಡಲೇ ಎಲ್ಲಿಂದ ಹೊರಡಿ ಎಂದು ಬೇಡಿಕೊಂಡಳು ಶಲ್ಮಲಿ. ಶಲ್ಮಲಿ, ದಯವಿಟ್ಟು ನನ್ನನ್ನ ಮಾತು ಕೇಳಿ ಎನ್ನುತ್ತಿದ್ದವನ ಎದುರು ಕೈ ಮುಗಿದು ಮುಂದೇನು ಮಾತನಾಡದೆ ಹೊರಟು ಹೋಗುವಂತೆ ಮತ್ತೆ ಬೇಡಿಕೊಂಡಳು ಶಲ್ಮಲಿ. ದಿಗಂತ್ ಮನೆಯಿಂದ ಹೊರಡುವುದು ಸಮಯಕ್ಕೆ ತುಂಗಮ್ಮ ಮನೆಗೆ ಬಂದರು. ತನ್ನದೇ ಬೇಸರದಲ್ಲಿದ್ದ ದಿಗಂತ್ ಅವರನ್ನ ಗಮನಿಸಲಿಲ್ಲ. ಎದುರು ಕಂಡರೂ ಮಾತನಾಡಿಸದೆ ಹೋದ ಅವನನ್ನ ನೋಡಿ ತುಂಗಮ್ಮನಿಗೆ ಆಶ್ಚರ್ಯವಾಯಿತು. ಆದರೆ ಅವರನ್ನು ಆತಂಕಕ್ಕೆ ದೂಡಿದ್ದು ಅವನ ಹಿಂದೆ ನೆರಳಿನಂತೆ ಸಾಗುತ್ತಿದ್ದ ಮುಖ ಮುಚ್ಚಿದ್ದ ಕೆಂಪು ಸೀರೆಯ ಒಡತಿ. ಬೇಸರದ ಮುಖ ಹೊತ್ತು ಹೋಗುತ್ತಿದ್ದ ದಿಗಂತ್ ತನ್ನ ಮನೆಯೊಳಗೆ ಹೋದವನು ಕೂಡಲೇ ಹೊರಬಂದು ತನ್ನ ಬೈಕನ್ನ ಹತ್ತಿ ಹೊರಟು ಹೋದ. ಆದರೆ ಬೈಕ್ನಲ್ಲಿ ಅವನೊಬ್ಬನೇ ಇರಲಿಲ್ಲ. ಹಿಂದೆ ಕುಳಿತಿದ್ದವರನ್ನ ನೋಡಿ ಗಾಬರಿಯಾದ ತುಂಗಮ್ಮ ಒಳಗೆ ಬಂದು ಶಲ್ಮಲಿಯನ್ನ ಕರೆದರು. ಶಾಲು, ದಿಗಂತ್ ಯಾಕೆ ಅಷ್ಟು ಬೇಸರದಿಂದ ಹೋದ? ಎದುರು ಬಂದ ನನ್ನನ್ನು ಕೂಡ ಮಾತನಾಡಿಸದೆ ಹೋದ. ಏನಾಯ್ತು? ಈಗ ಅವನು ಓದದ್ದಾದ್ರೂ ಎಲ್ಲಿ ಎಂದರು ತುಂಗಮ್ಮ. ಅವರ ಮನೆಯ ಕೆಲಸಕ್ಕೆ ಜನ ಬೇಕಂತೆ. ಅದೇ ವಿಷಯವನ್ನ ಹೇಳಲು ಬಂದಿದ್ದ. ಅವನಿಗೆ ಏನಾಯ್ತು? ಈಗ ಎಲ್ಲಿ ಹೋದ ಎಂದು ನನಗೆ ಗೊತ್ತಿಲ್ಲ. ಏನೋ ಅನ್ಯಮನಸ್ಕಳಾಗಿ ಹೇಳಿದಳು ಶಲ್ಮಲಿ. ಹಾಗಲ್ಲ ಶಾಲು, ಅವನು ಹೋದ ಬೈಕಿನ ಹಿಂದೆ ಕುಳಿತು ಅವರು ಭಾಗೀರಥಿ ಕೂಡ ಹೋಗಿದ್ದಾರೆ ಎಂದು ಭಯದಲ್ಲಿ ಹೇಳಿದರು ತುಂಗಮ್ಮ. ಏನು, ನೀವು ನೋಡಿದ್ದೀರಾ ಅಜ್ಜಿ? ಈಗೇನು ಮಾಡೋದು ಎಂದು ಗಾಬರಿಯಿಂದ ಕೇಳಿದಳು ಶಲ್ಮಲಿ. ಮೊದಲು ಅವನ ಮೊಬೈಲ್ಗೆ ಕರೆ ಮಾಡು, ಕೂಡಲೇ ಮನೆಗೆ ವಾಪಸ್ ಬರುವಂತೆ ಹೇಳು ಎಂದರು ತುಂಗಮ್ಮ. ಸ್ವಲ್ಪ ಯೋಚಿಸಿದ ಶಲ್ಮಲಿ ತನ್ನ ಮೊಬೈಲ್ನಿಂದ ಅವನ ನಂಬರ್ಗೆ ಕರೆ ಮಾಡಿ, ಅಜ್ಜಿ, ನಾನು ಮಾತನಾಡುವುದಿಲ್ಲ, ನೀವೇ ಮಾತನಾಡಿ ಎಂದು ಮೊಬೈಲ್ ಅನ್ನ ತುಂಗಮ್ಮನಿಗೆ ಕೊಟ್ಟಳು. ಮೊಬೈಲ್ 2 ಬಾರಿ ರಿಂಗ್ ಆಗುತ್ತಿದ್ದಂತೆ ಅತ್ತ ಕಡೆಯಿಂದ ಹಲೋ ಎಂಬ ಧ್ವನಿ ಕೇಳಿ ಬಂದಿತ್ತು. ಫೋನ್ ತೆಗೆದುಕೊಂಡ ಹೆಣ್ಣು ಧ್ವನಿ ಹೇಳಿ ತುಂಗಮ್ಮನಿಗೆ ಆಶ್ಚರ್ಯವಾಯಿತು. ಯಾರು ಮಾತಾಡ್ತಾ ಇರೋದು ಎಂದರು ತುಂಗಮ್ಮ. ನಾನು ಪವಿತ್ರ, ನೀವು ಎಂದರು ದಿಗಂತ್ ತಾಯಿ. ದಿಗಂತ್ ಎಲ್ಲಿಗೆ ಹೋದ ಎಂದರು ತುಂಗಮ್ಮ. ಯಾರು ಮಾತಾಡ್ತಾ ಇದ್ದೀರಿ ಎಂದರು ದಿಗಂತ್ ತಾಯಿ. ನನ್ನಮ್ಮ ಪಕ್ಕದ ಮನೆಯ ತುಂಗಮ್ಮ ಮಾತಾಡ್ತಾ ಇದ್ದೀನಿ. ಎಲ್ಲಿ ಹೋದ ಅವನು ಎಂದರು ತುಂಗಮ್ಮ. ಇಲ್ಲೇ ಹೊರಗೆ ಹೋಗಿರಬಹುದು. ಯಾಕೆ, ಏನಾದ್ರೂ ಕೆಲಸ ಇತ್ತಾ ಎಂದು ದಿಗಂತ್ ತಾಯಿ. ಮುಂದೇನು ಹೇಳಲು ತೋಚದ ತುಂಗಮ್ಮ ಸುಮ್ಮನಾದರು. ಅಜ್ಜಿ ನಡೆಸುತ್ತಿದ್ದ ಸಂಭಾಷಣೆಯನ್ನ ಗಮನಿಸುತ್ತಿದ್ದ ಶಲ್ಮಲಿ ಅವರು ಫೋನ್ ಇಡುವುದನ್ನೇ ಕಾಯುತ್ತಾ ನಿಂತಿದ್ದಳು. ಅವನ ಮೊಬೈಲ್ ಮನೆಯಲ್ಲೇ ಇದ್ಯಂತೆ. ಎಲ್ಲಿ ಹೋಗಿದ್ದಾನೆ ಇದುವರೆಗೆ ಗೊತ್ತಿಲ್ಲ. ನನ್ಗಂತೂ ಭಯವಾಗುತ್ತಿದೆ ಎಂದರು ಅಜ್ಜಿ. ಶಲ್ಮಲಿಗೂ ಬಹಳ ಸಂಕಟವಾಗುತ್ತಿತ್ತು. ಏನು ಮಾತನಾಡಬೇಕು ಎಂದು ತೋಚದೆ ಸುಮ್ಮನೆ ನಿಂತಳು ಶಲ್ಮಲಿ. ಶಾಲು, ನಾನು ಸತ್ಯನಾಥರನ್ನ ಭೇಟಿಯಾಗಲು ಹೋಗಿದ್ದೆ. ನಿನ್ನೆ ರಾತ್ರಿ ಭಾಗೀರಥಿ ನನ್ನ ಕನಸಿನಲ್ಲಿ ಬಂದು ತನ್ನ ಕಥೆಯನ್ನೆಲ್ಲ ಹೇಳಿಕೊಂಡರು. ನಮಗೆ ತಿಳಿದದ್ದು ಅರ್ಧ ಸತ್ಯ ಅಷ್ಟೇ. ಕಥೆಯನ್ನ ಸವಿಸ್ತರವಾಗಿ ಶಲ್ಮಲಿಗೆ ತಿಳಿಸಿದರು. ಮೊದಲೇ ಭಾವುಕಳಾಗಿದ್ದ ಶಲ್ಮಲಿ ಭಾಗೀರಥಿಯವರ ಕಥೆಯನ್ನ ಕೇಳಿ ಮತ್ತಷ್ಟು ಭಾವುಕಳಾದಳು. ಅಜ್ಜಿ, ಇದೇನು ಶತಮಾನಗಳ ಹಿಂದೆ ನಡೆದ ಘಟನೆ ಅಲ್ಲ. ಭಾಗೀರಥಿ ಸತಿ ಹೋಗುತ್ತಾರೆ ಎನ್ನುವಾಗ ಯಾರು ಅವರನ್ನ ವಿರೋಧಿಸಲಿಲ್ಲವೇ ಎಂದಳು ಶಲ್ಮಲಿ. ಭಾಗೀರಥಿಯ ಮನೆಯವರು ಅದನ್ನು ಆದಷ್ಟು ಬುದ್ಧಿವಂತಿಕೆಯಿಂದ ನಿಭಾಯಿಸಿದರೆಂದರೆ ಭಾಗೀರಥಿ ಸ್ವ ಇಚ್ಛೆಯಿಂದ ಸತಿ ಹೋಗುತ್ತಿದ್ದಾರೆ ಎಂದು
ಅವರಂತಹ ಮಹಾಪತಿವ್ರತೆ ಇಲ್ಲವೆಂದು ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ಟರು. ಹೆಣ್ಣೆಂದರೆ ತ್ಯಾಗಮೂರ್ತಿ, ಗಂಡ ಮಕ್ಕಳಿಗಾಗಿ ಬದುಕನ್ನ ಸವಿಸುವವಳು ಎಂದೇ ಆಕೆಯನ್ನ ಚಿತ್ರಿಸಲ್ಪಟ್ಟಿದ್ದ ಆ ಕಾಲದಲ್ಲಿ ಗಂಡನ ಮರಣಾನಂತರವೂ ಆಕೆಗೊಂದು ಅಸ್ತಿತ್ವವಿದೆ ಎಂಬುದನ್ನ ಎಲ್ಲರೂ ಮರೆತಿದ್ದರು. ಭಾಗೀರಥಿಯವರ ಮನದ ಮಾತನ್ನ ಅರಿಯುವ ಪ್ರಯತ್ನ ಯಾರೂ ಮಾಡಲೇ ಇಲ್ಲ ಅನ್ನೋದು ಬಹಳ ವಿಷಾದನೀಯ ಎಂದರು ತುಂಗಮ್ಮ. ಕೆಲವು ಸಂದರ್ಭದಲ್ಲಿ ಮನದ ಮಾತು ಅಲ್ಲೇ ಉಳಿದು ಬಿಡುತ್ತದೆ. ಕೆಲವೊಮ್ಮೆ ಕೇಳುವ ಕಿವಿಗಳಿರುವುದಿಲ್ಲ, ಇನ್ನೂ ಕೆಲವೊಮ್ಮೆ ಹೇಳುವ ನಾಲಿಗೆ ಹೇಳಲಾಗದ ಪರಿಸ್ಥಿತಿಗೆ ತಲುಪಿ ಬಿಡುತ್ತದೆ ಎಂದು ಎತ್ತಲೋ ನೋಡುತ್ತಾ ಹೇಳಿದಳು ಶಲ್ಮಳಿ. ಶಲ್ಮಳಿಯ ಮಾತನ್ನ ಕೇಳಿ ಆಶ್ಚರ್ಯಪಟ್ಟ ತುಂಗಮ್ಮ ಅವಳು ಏನು ಮಾತನಾಡುತ್ತಿರಬಹುದು ಎಂದು ಒಂದು ಕ್ಷಣ ಯೋಚಿಸಿದರು. ಶಾಲು, ನೀನು? ಅಷ್ಟರಲ್ಲಿ ಶಲ್ಮಳಿಯ ಮೊಬೈಲ್ ರಿಂಗಿಡಿಸಿತು. ಹಲೋ, ನೀವು ಶಲ್ಮಳಿನಾ? ನಾವು ಪಾರಿಜಾತಪುರದ ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಾ ಇದ್ದೇವೆ. ನೋಡಿ, ನಿಮ್ಮ ಕಡೆಯವರು ಯಾರೋ ಒಬ್ಬರಿಗೆ ಇಲ್ಲಿ ಆಘಾತವಾಗಿ ಬಿದ್ದಿದ್ದಾರೆ. ಇಲ್ಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲಿಸುತ್ತಿದ್ದೇವೆ. ಬೇಗ ಬನ್ನಿ ಎಂಬ ಧ್ವನಿ ಕೇಳಿ ಕುಸಿದು ಕುಳಿತು ಬಿಟ್ಟಳು ಶಲ್ಮಳಿ. ಶಾಲು, ಏನಾಯ್ತು? ಯಾರದ್ದು ಫೋನ್ ಎಂದರು ತುಂಗಮ್ಮ. ಕೆಲವು ನಿಮಿಷ ಸುಧಾರಿಸಿಕೊಂಡ ಶಲ್ಮಳಿ ತುಂಗಮ್ಮನವರಿಗೆ ವಿಷಯ ತಿಳಿಸಿದಳು. ದಿಗಂತನ ತಂದೆ ತಾಯಿಗೆ ಬರಬೇಕಾಗಿದ್ದ ಫೋನ್ ಶಲ್ಮಳಿಗೆ ಯಾಕೆ ಬಂತು? ಅವರಿಗೆ ವಿಷಯ ಹೇಗೆ ತಿಳಿಸುವುದು? ದಿಗಂತ್ ಪರಿಸ್ಥಿತಿ ಹೇಗಿದೆಯೋ ಏನೋ ಎಂದು ಪ್ರಶ್ನೆಗಳ ಸದ್ಯೆಯಲ್ಲಿ ಮುಳುಗಿ ಹೋದರು ತುಂಗಮ್ಮ. ಶಲ್ಮಳಿಯ ಅತ್ಯಂತ ದುಃಖಭರಿತ ಪ್ರತಿಕ್ರಿಯೆ ನೋಡಿ ಒಮ್ಮೆ ಅವರಿಗೆ ಆಶ್ಚರ್ಯವಾಯಿತಾದರೂ ಪಾಪ ಆಗ್ಲೇ ಎಷ್ಟು ನೋವು ಅನುಭವಿಸಿದ್ದಾಳೆ. ಈ ರೀತಿಯ ಸುದ್ದಿಗಳು ಅವಳಿಗೆ ಮತ್ತಷ್ಟು ನೋವು ನೀಡುತ್ತದೆ. ಅವಳ ಈ ರೀತಿಯ ಪ್ರತಿಕ್ರಿಯೆಯೇ ಸಹಜವೇ ಎಂದು ಎನಿಸಿದರು. ದಿಗಂತ್ ತಂದೆ ತಾಯಿಗೆ ವಿಷಯ ತಿಳಿಸಿದ ಶಲ್ಮಳಿ ಹಾಗೂ ತುಂಗಮ್ಮ ಅವರ ಜೊತೆಗೆ ಪಾರಿಜಾತಪುರದ ಸರ್ಕಾರಿ ಆಸ್ಪತ್ರೆಗೆ ತಲುಪಿದರು. ಏನು ಸುದ್ದಿ ಬರುವುದೋ ಎಂದು ಎದುರುತ್ತಲೇ ಆಸ್ಪತ್ರೆಗೆ ಕಾಲಿಟ್ಟ ಅವರಿಗೆ ಕಾಲಿಗೆ ಬಲವಾದ ಪೆಟ್ಟು ಬಿದ್ದಿದೆ. ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಿಸಬೇಕು, ಜೀವಕ್ಕೇನು ಅಪಾಯವಿಲ್ಲ ಎಂಬ ಸುದ್ದಿ ಸಿಕ್ಕಿತು. ದೇವರೇ, ನಿನಗೆ ನೂರಾರು ವಂದನೆಗಳು ಎಂದು ಮನದಲ್ಲಿ ದೇವರಿಗೆ ನಮಸ್ಕರಿಸಿದಳು ಶಲ್ಮಳಿ. ತಾನು ಅವರೊಡನೆ ಸರಿಯಾಗಿ ಮಾತನಾಡದ ಕಾರಣದಿಂದಲೇ ಈ ರೀತಿ ಆಗಿದೆ ಎಂದು ಬಹಳ ನೊಂದುಕೊಂಡಿದ್ದ ಅವಳು ಒಮ್ಮೆ ದಿಗಂತರನ್ನು ನೋಡಿ ಮಾತನಾಡ ಬಯಸಿದಳು. ವೈದ್ಯರು ಅದಕ್ಕೆ ಅವಕಾಶ ನೀಡಲಿಲ್ಲ. ಪಾಪ ದಿಗಂತ್ ನೋವಿನಲ್ಲೂ ನಮಗೆ ಆತಂಕ ಆಗಬಾರದು ಅಂತ ಈ ಹುಡುಗಿಗೆ ಫೋನ್ ನಂಬರ್ ಕೊಟ್ಟಿರ್ಬೇಕು ಎಂದರು ಪವಿತ್ರ. ಕಾರಣ ಏನೇ ಇರಲಿ, ದಿಗಂತ್ ಅಪಾಯದಿಂದ ಪಾರಾಗಿದ್ದಾರೆ, ಅದು ಮುಖ್ಯ ಎಂದರು ತಂದೆ. ಮುಂದೆ ದಿಗಂತರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿದು ಅವರನ್ನ ವಾರ್ಡ್ಗೆ ಸ್ಥಳಾಂತರಿಸಲಾಯಿತು. ದಿಗಂತರನ್ನ ಒಮ್ಮೆ ಮಾತನಾಡಿಸಲೇಬೇಕೆಂದು ಕಾಯುತ್ತಿದ್ದ ತುಂಗಮ್ಮ ಮರಣ ದಿನವೇ ಆಸ್ಪತ್ರೆಯ ಕಡೆ ಹೊರಟರು. ಜೊತೆಗೆ ಶಲ್ಮಳಿ ಬಂದೇ ಬರುತ್ತಾಳೆ ಎಂಬ ವಿಶ್ವಾಸದೊಂದಿಗೆ ಅವಳನ್ನ ಕರೆದರೆ ಅವಳು ಖಂಡಿತವಾಗಿ ನಿರಾಕರಿಸಿ ಬಿಟ್ಟಳು. ಎಷ್ಟು ಒತ್ತಾಯ ಮಾಡಿದರೂ ಬರದೆ ಅವಳ ನಡೆ ತುಂಗಮ್ಮನಿಗೆ ಆಶ್ಚರ್ಯವನ್ನ ಉಂಟು ಮಾಡಿತು. ತುಂಗಮ್ಮ ಆಸ್ಪತ್ರೆ ತಲುಪಿದಾಗ ದಿಗಂತ ತಾಯಿ ಅವನ ಜೊತೆ ಕುಳಿತಿದ್ದರು. ತುಂಗಮ್ಮನನ್ನ ನೋಡಿದ ಅವರು, ಅಮ್ಮ, ನೀವು ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಇವನ ಬಳಿ ಕೂತಿರಬಹುದಾ? ನಾನು ವೈದ್ಯರು ಹೇಳಿದ ಔಷಧಿಗಳನ್ನೆಲ್ಲ ತೆಗೆದುಕೊಂಡು ಬರ್ತೀನಿ. ನಮ್ಮ ಯಜಮಾನರು ಇವನು ಓಡಿಸುತ್ತಿದ್ದ ಬೈಕನ್ನ ಅಪಘಾತವಾದ ಜಾಗದಿಂದ ತರಲಿಕ್ಕೆ ಹೋಗಿದ್ದಾರೆ ಎಂದರು. ಅದಕ್ಕೇನು, ನೀವು ಆರಾಮಾಗಿ ಹೋಗಿ ಬನ್ನಿ, ನಾನಿಲ್ಲಿ ಎಷ್ಟು ಹೊತ್ತು ಬೇಕಾದ್ರೂ ಇರುತ್ತೇನೆ ಎಂದರು ತುಂಗಮ್ಮ. ತುಂಗಮ್ಮನನ್ನ ನೋಡುತ್ತಲೇ ಮಂದಹಾಸ ಬೀರಿದ ದಿಗಂತ್ ಕೇಳಿದ ಮೊದಲ ಪ್ರಶ್ನೆ, ಅಜ್ಜಿ, ಶಲ್ಮಳಿ ಎಲ್ಲಿ? ದಿಗಂತರ ಮುಖದ ಭಾವ, ಅವನ ಮಂದಹಾಸ, ಅವನ ಪ್ರಶ್ನೆಯಲ್ಲಿದ್ದ ಕಾತರತೆ ತುಂಗಮ್ಮನಿಗೆ ಅನೇಕ ವಿಚಾರಗಳು ತಿಳಿಸಿಗೊಳಿಸುವಂತೆ ಮಾಡಿತು. ಅವಳು ಬೇಸರದಲ್ಲಿದ್ದಾಳೆ, ಇಲ್ಲಿಗೆ ಬರುವುದಿಲ್ಲ ಎಂದರು ತುಂಗಮ್ಮ. ಹಾಗಾದ್ರೆ ಅವಳಿಗೆ ಇನ್ನೂ ನನ್ನ ಮೇಲೆ ಬೇಸರ ಹೋಗಿಲ್ವೇ ಎಂದು ಹೇಳಿದ ದಿಗಂತ್. ಏನು ಎಂಬಂತೆ ದಿಗಂತರನ್ನ ನೋಡಿದರು ತುಂಗಮ್ಮ. ಅಜ್ಜಿ, ನಿಮ್ಮ ಬಳಿ ಒಂದು ವಿಷಯ ಹೇಳಬೇಕು. ನಾನು ಶಲ್ಮಳಿಯನ್ನ ಬಹಳ ಇಷ್ಟಪಡ್ತಾ ಇದ್ದೇನೆ. ಅವಳನ್ನ ಮದುವೆಯಾಗಬೇಕು ಅನ್ನೋ ಇಚ್ಛೆ ಇದೆ. ಇದನ್ನೇ ಅವಳಿಗೆ ಹೇಳಿದಾಗ ನನ್ನ ಮೇಲೆ ಬಹಳ ಬೇಸರಿಸಿಕೊಂಡಳು. ಹೇಳಿ ಅಜ್ಜಿ, ನಾನು ಹಾಗೆ ಕೇಳಿದ್ದು ತಪ್ಪ ಎಂದ ದಿಗಂತ್. ಕೇಳಿದ್ದು ನಿನ್ನ ತಪ್ಪಲ್ಲ, ಆದರೆ ಬೇಸರಿಸಿಕೊಂಡಿದ್ದು ಅವಳ ತಪ್ಪು ಅಲ್ಲ. ಪಾಪ, ಅವಳ ಪರಿಸ್ಥಿತಿಯೇ ಆಗಿದೆ ಎಂದರು ತುಂಗಮ್ಮ. ಅಂದ್ರೆ ಎಂದ ದಿಗಂತ್. ಅದು ಅವಳು ನನ್ನ ಮೊಮ್ಮಗಳಲ್ಲ. ಏನು ಎಂದು ಅಚ್ಚರದಿಂದ ಕೇಳಿದ ದಿಗಂತ್. ಹೌದು, ಅವಳು ನನ್ ಮೊಮ್ಮಸೊಸೆ, ಅಂದ್ರೆ ನನ್ನ ಮೊಮ್ಮಗನ ಹೆಂಡತಿ ಎಂದರು ತುಂಗಮ್ಮ. ಏನು ಹೇಳ್ತಾ ಇದ್ದೀರಾ ನೀವು? ಹಾಗಾದ್ರೆ ಶಲ್ಮಳಿಗೆ ಆಗಲೇ ಮದುವೆ ಆಗಿದ್ಯಾ ಎಂದ ದಿಗಂತ್. ಮದುವೆ ಆಗಿತ್ತು. ಅದೊಂದು ದಾರುಣ ಕತೆ. ಶಲ್ಮಳಿ ಹಾಗೂ ನನ್ನ ಮೊಮ್ಮಗ ರಾಘವ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ನಮ್ಮ ಮನೆಯಲ್ಲಿ ಯಾವುದೇ ವಿರೋಧ ಇರಲಿಲ್ಲ. ಆದರೆ ಬಹಳ ಶ್ರೀಮಂತರಾಗಿದ್ದ ಅವರಿಗೆ ನಮ್ಮ ಸಂಬಂಧ ಸರಿ ಹೊಂದಲಿಲ್ಲ. ಮಗಳ ಮದುವೆಗೆ ಒಪ್ಪದ ಅವರನ್ನ ವಿರೋಧಿಸಿ ಶಲ್ಮಳಿ ನಮ್ಮ ರಾಘವನೊಡನೆ ಮದುವೆಯಾದಳು. ನಾನು, ಮಗ, ಸೊಸೆ ಇಲ್ಲೇ ಇರುತ್ತಿದ್ದೆವು. ಅವರಿಬ್ಬರು ನಗರದಲ್ಲೇ ಇರುತ್ತಿದ್ದರು. ಅದೊಂದು ವಾರಾಂತ್ಯದಲ್ಲಿ ಶಲ್ಮಳಿ ಹಾಗೂ ರಾಘವ ಮನೆಗೆ ಬಂದಿದ್ದರು. ನಮ್ಮ ಸಂಬಂಧಿಯೊಬ್ಬರ ಮದುವೆಗೆ ಕರೆ ಇತ್ತು. ಎಲ್ಲರೂ ಒಟ್ಟಿಗೆ ಹೋಗುವುದೆಂದು ನಿರ್ಧರಿಸಿದ್ದೆವು. ಆದ್ರೆ ಕೊನೆ ಕ್ಷಣದಲ್ಲಿ
ನನ್ನ ಆರೋಗ್ಯ ಕೈಕೊಟ್ಟಿತ್ತು. ಶಲ್ಮಲಿ ನನ್ನ ಜೊತೆಯಾಗಿ ನಿಂತಾಳು. ಹೋದವರು ಅವರು ಮೂವರು ಹೋಗಿಯೇ ಬಿಟ್ಟರು. ಈ ಪಾಪಿ ಮುದುಕಿಯನ್ನ ಒಂಟಿಯಾಗಿ ಬಿಟ್ಟು ಹೊರಟೇ ಹೋದರು. ನನ್ನ ಮಗ, ಸೊಸೆ, ಮೊಮ್ಮಗ ನನ್ನ ಕಣ್ಮುಂದೆ ಎಂದು ಬಿಕ್ಕಳಿಸಿದರು ತುಂಗಮ್ಮ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ ಎಂದ ದಿಗಂತ್ ಕೂಡ ದುಃಖದಲ್ಲಿದ್ದ. ಇಲ್ಲಿಂದ ಹೊರಟವರು ಸಂಬಂಧಿಕರ ಮನೆ ಕೂಡ ತಲುಪಿರಲಿಲ್ಲ. ದಾರಿ ಮಧ್ಯೆ ನಡೆದ ಆಘಾತದಲ್ಲಿ ಸ್ಥಳದಲ್ಲಿಯೇ ಮರಣ ಹೊಂದಿದ್ದರು. ಪಾಪ, ಮದುವೆಯಾಗಿ 6 ತಿಂಗಳಷ್ಟೇ ಕಳೆದ ಆ ಹುಡುಗಿಯ ಜೊತೆಗೆ ನಾನೊಬ್ಬ ಮುದುಕೆ. ನಮ್ಮಿಬ್ಬರನ್ನ ಬಿಟ್ಟು ಮೂವರು ಹೋಗಿಬಿಟ್ಟರು. ಮುಂದೇನು? ಶಲ್ಮಲಿಯ ತಂದೆ ತಾಯಿ ಬಂದರು. ಅವಳನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗುವುದಾಗಿ ಹೇಳಿದರು. ನಾನು ಒಪ್ಪಲೇಬೇಕಲ್ಲ. ಈ ಹಳ್ಳಿಯಲ್ಲಿ ನನ್ನೊಡನೆ ಅವಳು ಏನು ಮಾಡುತ್ತಾಳೆ? ನಾನು ಸಮ್ಮತಿಸಿದೆ. ಆದರೆ ಆ ಮಗು, ನಾನು ಹೊರಡುವುದಾದರೆ ನೀವು ನನ್ನ ಜೊತೆ ಬರಲೇಬೇಕು ಅನ್ನೋ ಹಠ. ಇಷ್ಟು ವಯಸ್ಸಾದ ನಿಮ್ಮನ್ನ ಒಬ್ಬರನ್ನ ಒಂಟಿಯಾಗಿ ಬಿಟ್ಟು ನಾನು ಖಂಡಿತ ಹೋಗೋದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು. ನನಗೂ ಸಂದಿಗ್ಧ, ಇಲ್ಲಿ ಒಂಟಿಯಾಗಿ ಇರಲಾರೆ. ಹಾಗಂತ ಶಲ್ಮಲಿಯ ತಂದೆ ತಾಯಿಯ ಮನೆಗೆ ಹೋಗುವುದು ಎಷ್ಟು ಸರಿ ಎನ್ನುವ ಯೋಚನೆ. ಏನು ಮಾಡಬೇಕೆಂದು ನಿರ್ಧರಿಸುವುದೇ ಕಷ್ಟವಾಯಿತು. ಶಲ್ಮಲಿ ಮಾತ್ರ ನನ್ನನ್ನು ಹೊರಡಿಸಿಯೇ ಬಿಟ್ಟಳು. ಆದರೆ ನನಗೆ ಇನ್ನೊಂದು ಆಘಾತ ಕಾದಿತ್ತು. ಮುಜುಗರದಿಂದಲೇ ಶಲ್ಮಲಿ ಜೊತೆ ಹೊರಟು ನಿಂತ ನನಗೆ, ಶಾಲು, ನೀನು ಬರುವುದಾದರೆ ಒಬ್ಬಳೇ ಬಾ. ಬೇರೆ ಯಾರಿಗೂ ನಮ್ಮ ಮನೆಗೆ ಪ್ರವೇಶವಿಲ್ಲ. ಮೊದಲೇ ನಮಗೆ ಇಷ್ಟವಿಲ್ಲದ ಸಂಬಂಧವನ್ನ ಮಾಡಿಕೊಂಡು ಇಂದು ಈ ಪರಿಸ್ಥಿತಿಯಲ್ಲಿದ್ದೀಯಾ? ದೇವರು ದೊಡ್ಡವನು, ನಿನ್ನನ್ನು ಈ ಸಂಬಂಧದಿಂದ ಪಾರು ಮಾಡಿದ. ಆದಷ್ಟು ಬೇಗ ನಿನಗೆ ನಮ್ಮ ಅಂತಸ್ತಿಗೆ ತಕ್ಕಂತಹ ಹುಡುಗರನ್ನ ನೋಡಿ ಮದುವೆ ಮಾಡಬೇಕು. ಆಗಿರುವಾಗ ನಿನಗೆ ಸಂಬಂಧ ಪಡೆದ ಜವಾಬ್ದಾರಿ ನಿನಗೆ ಯಾಕೆ? ನೀನೊಬ್ಬಳೇ ಹೊರಡು ಎಂದು ಬಿಟ್ಟರು ಅವಳ ತಂದೆ. ಶಲ್ಮಲಿ ಮಾತ್ರ ಸ್ವಲ್ಪವೂ ಗೊಂದಲಕ್ಕೆ ಒಳಗಾಗದೆ, ನೀವೇನು ಮನುಷ್ಯರೋ ಮೃಗವೋ? ಗಂಡನನ್ನ ಕಳೆದುಕೊಂಡು ನೋವಿನಲ್ಲಿರುವ ಮಗಳಿಗೆ ಹೇಳುವ ಸಮಾಧಾನದ ಮಾತೇ ಇದು? ಇನ್ನು ನಿಮ್ಮ ದ್ವೇಷ ಹಾಗೇ ಇದೆ ಅಲ್ವಾ? ರಾಘವನನ್ನ ಗೌರವಿಸಿದ ಮನೆಗೆ ನಾನು ಕಾಲಿಡುವುದಿಲ್ಲ ಎಂದು ಹೇಳಿದಳು. ನಿನ್ನಿಷ್ಟ. ನಿನಗೆ ಇಷ್ಟು ಹಠ ಇರಬೇಕಾದರೆ ನಾನು ನಿಮ್ಮ ತಂದೆ. ನನಗೆ ಇನ್ನೆಷ್ಟು ಇರಬೇಡ. ತಂದೆ ತಾಯಿಯ ನೆನಪಾದರೆ ಮನೆಗೆ ಬಾ ಎಂದು ಹೇಳಿ ಹೊರಟು ಹೋದರು. ನಗರದಲ್ಲಿ ಸುಖ ಸಂಪತ್ತಿನಲ್ಲಿ ಹುಟ್ಟಿ ಬೆಳೆದ ಅವಳು ಈಗ ಇಲ್ಲಿ ನನ್ನೊಡನೆ ನನಗೆ ಆಸರೆಯಾಗಿ ಬದುಕ್ತಾ ಇದ್ದಾಳೆ. ಮನಸ್ಸಿನ ಒಳಗೆ ಅಗ್ನಿ ಪರ್ವತವೇ ಇದ್ದರೂ ಹೊರಗೆ ನಗುವಿನ ಪನ್ನೀರನ್ನ ಚೆಲ್ಲುತ್ತಾ ಇರುತ್ತಾಳೆ. ಒಮ್ಮೊಮ್ಮೆ ಹಳೆಯದು ನೆನಪಾದಾಗ ಮಾತ್ರ ಬಹಳ ಮಕ್ಕಾಗುತ್ತಾಳೆ. ಇದೇ ಶಲ್ಮಲಿಯ ಕತೆ ಎಂದರು ತುಂಗಮ್ಮ. ಶಲ್ಮಲಿಯ ಜೀವನದಲ್ಲಿ ಹೀಗೊಂದು ನೋವಿನ ಕತೆ ಇದೆ ಅಂದ್ರೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ಮದುವೆ ಎಂದಾಗ ನನಗೆ ಯಾವುದೇ ಉತ್ತರ ನೀಡಲಿಲ್ಲ ಎಂದ ದಿಗಂತ್. ನಿನ್ನ ಉತ್ತರ ಏನು ದಿಗಂತ್? ಶಲ್ಮಲಿ ಈಗಾಗ್ಲೇ ಮದುವೆಯಾಗಿ ಗಂಡ ಇಲ್ಲದವಳು ಎಂದು ಗೊತ್ತಾದ ಮೇಲೂ ನೀನು ಅವಳನ್ನ ಮದುವೆಯಾಗಲಿಕ್ಕೆ ತಯಾರಿದ್ದೀಯಾ? ಇದಕ್ಕೆ ನಿನ್ನ ತಂದೆ ತಾಯಿ ಒಪ್ತಾರಾ ಎಂದರು ತುಂಗಮ್ಮ. ಅದು ನಾನು. ಏನು ದಿಗಂತ್? ತುಂಗಮ್ಮನವರೊಡನೆ ಏನು ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೆ ಎಂದು ಒಳಗೆ ಬಂದರು ಪವಿತ್ರ. ಏನಿಲ್ಲಮ್ಮ, ಕೃಷಿ ತೋಟ ಇದರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಅಷ್ಟೇ ಎಂದ ದಿಗಂತ್. ದಿಗಂತ್, ಅಪಘಾತವಾದಾಗ ನಿನಗೆ ಏನಾಯ್ತು ಅನ್ನೋದು ನೆನಪಿದೆಯೇ? ಈ ವಿಷಯ ಕೇಳಿಕ್ಕೆ ಆಗ್ಲಿಲ್ಲ ನೋಡು ಎಂದರು ಪವಿತ್ರ. ಹೌದಲ್ಲ, ನಾನು ಈ ವಿಷಯ ಮರೆತೇ ಬಿಟ್ಟಿದ್ದೆ. ಶಾಲುವಿನ ಯೋಚನೆ ತುಂಬಿಕೊಂಡಿದ್ದ ನನಗೆ ಇದು ಹೇಗಾಯ್ತು ಅಂತ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಆಗಲೇ ಇಲ್ಲ. ಇದು ಖಂಡಿತ ಭಾಗೀರಥಿಯ ಕೈವಾಡ ಎಂದು ಯೋಚಿಸುತ್ತಾ ಕುಳಿತರು ತುಂಗಮ್ಮ. ಅದು ಅಮ್ಮ, ಏನಾಯ್ತು ಅನ್ನೋದು ನನಗೂ ಸರಿಯಾಗಿ ನೆನಪಾಗ್ತಾ ಇಲ್ಲ. ಒಂದೇ ಸಾರಿಗೆ ನನ್ನ ಹತೋಟಿ ಮೀರಿ ಬೈಕಿನ ವೇಗ ಜಾಸ್ತಿ ಆಯ್ತು. ಅತಿಯಾದ ವೇಗಕ್ಕೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿಂದ ಮರಕ್ಕೆ ಡಿಕ್ಕಿ ಹೊಡೆದೆ ಎಂದ ದಿಗಂತ್. ಮಿತಿಯಲ್ಲಿ ವಾಹನ ಚಲಾಯಿಸಬೇಕಲ್ವೇನೋ, ಯಾಕೋ ಅಷ್ಟು ವೇಗವಾಗಿ ಹೋಗುತ್ತಿದ್ದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದರೆ ಎಂದು ದುಃಖದಿಂದ ಹೇಳಿದರು ಪವಿತ್ರ. ಅಮ್ಮ, ನಾನು ನಿಧಾನವಾಗಿ ಹೋಗುತ್ತಿದ್ದೆ. ಅದೇನಾಯ್ತು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಬೈಕಿನ ವೇಗ ಯಾರೋ ನಿಯಂತ್ರಿಸುತ್ತಿದ್ದರೇನೋ ಅನಿಸ್ತು. ನಿಜವಾಗಲು ಆಗ ಏನಾಯ್ತು ಅನ್ನೋದು ನಂಗಂತೂ ಸರಿಯಾಗಿ ನೆನಪಿಲ್ಲ ಎಂದ ದಿಗಂತ್. ದಿಗಂತ್ ಮಾತು ಕೇಳಿದ ತುಂಗಮ್ಮ ಭಯವಾಯಿತು. ಇದು ಖಂಡಿತ ಅವರದ್ದೇ ಕೆಲಸ ಎಂದುಕೊಂಡಿರುವ ತುಂಗಮ್ಮ ಪವಿತ್ರ ಬಂದಿದ್ದರಿಂದ ಅರ್ಧದಲ್ಲಿ ನಿಂತಿದ್ದ ಮಾತನ್ನ ಮುಂದುವರಿಸಲು ಬಯಸಿದ್ದರು ತುಂಗಮ್ಮ. ಅವರ ಮನದಲ್ಲಿ ಏನಿದೆ ಎಂಬುದನ್ನು ತಿಳಿಯುವ ಕಾತುರ ಅವರಿಗಿತ್ತು. ಆದರೆ ದಿಗಂತ್ ಆ ಬಗ್ಗೆ ಮಾತನಾಡುವ ಹಾಗೆ ಕಾಣಲಿಲ್ಲ. ದಿಗಂತ್ ಮನದಲ್ಲಿ ಏನಿರಬಹುದು? ಶಲ್ಮಲಿಯ ಕತೆ ಕೇಳಿಯೂ ಅವಳನ್ನ ಮದುವೆಯಾಗಲು ಒಪ್ತಾನ? ಶಾಲು ಏನು ಯೋಚಿಸುತ್ತಿರಬಹುದು? ಅವಳಿಗೆ ಈ ಮದುವೆ ಇಷ್ಟ ಇರಬಹುದೇ? ಪವಿತ್ರ ಹಾಗೂ ಭಾಸ್ಕರ್ ಈ ಮದುವೆಗೆ ಒಪ್ಪಿಗೆ ಕೊಡುತ್ತಾರೆಯೇ? ಅವಳು ಇವರನ್ನೊಡನೆ ಸುಖವಾಗಿರಬಹುದೇ ಎಂದು ಯೋಚಿಸುತ್ತಾ ಮನೆಯ ದಾರಿ ಹಿಡಿದರು ತುಂಗಮ್ಮ. ಚಂದ್ರಭಾಗ ಮಂಗಲೆ ಬಳಿ ಬಂದಾಗ ಮನೆ ಎದುರು ಆ ಅಪಘಾತವಾದ ಬೈಕ್ ನಿಂತಿತ್ತು. ಈ ಬೈಕಿಗೆ ಅಪಘಾತವಾಗಿದೆ ಅಂತ ಹೇಳಲಿಕ್ಕೆ ಆಗುತ್ತಿರಲಿಲ್ಲ. ಯಾವುದೇ ರೀತಿಯ ಹಾನಿ ಆಗಿರಲಿಲ್ಲ. ಬೈಕನ್ನ ಹತ್ತಿರ ಬಂದರು ತುಂಗಮ್ಮ. ಬೈಕನ್ನ ಪರಿಶೀಲಿಸಿದರು. ಎಲ್ಲಿಯೂ ಏನೂ ಹಾನಿಯಾಗಿರಲಿಲ್ಲ. ಆದರೆ ಬೈಕಿನ ಚಕ್ರ ಹಾಗೂ ಮರ್ಡ್ ಗಾರ್ಡ್ ಮಧ್ಯೆ ಏನು ಸಿಕ್ಕಿಕೊಂಡಂತೆ ಕಾಣಿಸಿತು. ಬಗ್ಗಿ ಏನಿರಬಹುದು ಎಂದು ಕೈ ಹಾಕಿ ಹೇಳಿದರೆ ಅವರ ಕೈಗೆ ಬಂದದ್ದು ಕೆಂಪು ಸೀರೆಯ ತುಂಡು. ಅಮ್ಮ ಎನ್ನುತ್ತಾ ಭಯದಿಂದ ಅದನ್ನು ಅಲ್ಲಿಯೇ ಬಿಸಾಡಿ ವೇಗವಾಗಿ ಮನೆಯ ಕಡೆ ಹೊರಟರು ತುಂಗಮ್ಮ. ಗಾಬರಿಯಿಂದ ಮನೆ ತಲುಪಿದ ತುಂಗಮ್ಮ ಶಲ್ಮಲಿಯನ್ನ ಕರೆದು ತನಗೆ ಹೊರಗೆ ಬೈಕಿನಲ್ಲಿ ಸಿಕ್ಕ ಬಟ್ಟೆ ತುಂಡಿನ ವಿಚಾರವನ್ನ ಹೇಳಿದರು.
ಅಜ್ಜಿ, ಹಾಗಾದ್ರೆ ದಿಗಂತ್ ಪ್ರಾಣ ಅಪಾಯದಲ್ಲಿದೆ, ಅವರನ್ನ ಹೇಗೆ ಕಾಪಾಡೋದು ಎಂದು ಬಹಳ ಗಾಬರಿಯಿಂದ ಕೇಳಿದ ಶಲ್ಮಲಿಯ ಕಣ್ಣುಗಳು ತುಂಬಿ ಬಂದಿತ್ತು. ಶಾಲು, ಇನ್ನೊಂದು ವಿಚಾರ, ದಿಗಂತ್ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದರು ತುಂಗಮ್ಮ. ಅಂದರೆ ಏನಿಲ್ಲ, ಹೀಗೆ ಕೇಳುತ್ತಿದ್ದೀಯೇ ಎಂದಳು ಶಲ್ಮಲಿ. ಇವತ್ತು ನಾನು ದಿಗಂತ್ನೊಡನೆ ಮಾತನಾಡಿದೆ. ಅವನು ನಿನ್ನನ್ನ ಇಷ್ಟಪಡುತ್ತಿದ್ದಾನಂತೆ. ಹಾಗೆ ನಾನು ನಿನ್ನ ಬಗ್ಗೆ ಎಲ್ಲವೂ ತಿಳಿಸಿದೆ. ಶಾಲು, ನೀನು ಅವನನ್ನ ಮದುವೆಯಾಗಲು ಸಿದ್ಧವಿದ್ದೀಯಾ ಎಂದರು ತುಂಗಮ್ಮ. ಅಯ್ಯೋ ತಪ್ಪು ಅಜ್ಜಿ, ರಾಘವನನ್ನ ಮನಸಾರೆ ಇಷ್ಟಪಟ್ಟ ನಾನು ಹೇಗೆ ಅವನ ಸ್ಥಾನವನ್ನ ಬೇರೆಯವರಿಗೆ ನೀಡಲಿ? ಹಾಗೆ ಮಾಡಿದರೆ ಅದು ನಾನು ರಾಘವನಿಗೆ ಮಾಡುವ ದ್ರೋಹವಲ್ಲವೇ ಎಂದಳು ಶಲ್ಮಲಿ. ನಿನ್ನ ಮನದ ಸಂದಿಗ್ಧ ನನಗೆ ಅರ್ಥವಾಗುತ್ತದೆ ಪುಟ್ಟಿ, ಆದರೆ ನೀನು ಇನ್ನೊಂದು ಮದುವೆಯಾಗುವುದರಲ್ಲಿ ಯಾವ ತಪ್ಪೂ ಇಲ್ಲ. ರಾಘವನದು ಮುಗಿದ ಕತೆ, ನಿನ್ನ ಜೀವನದ ಹೊಸ ಅಧ್ಯಾಯ ಶುರುವಾಗಲಿ. ನಿನ್ನ ನಿರ್ಧಾರಕ್ಕೆ ಖಂಡಿತ ರಾಘವ ಸಮ್ಮತಿಸುತ್ತಾನೆ. ಅವನು ಬಯಸುವುದು ನಿನ್ನ ಸಂತೋಷವನ್ನೇ ಅಲ್ಲವೇ ಎಂದರು ತುಂಗಮ್ಮ. ಇಲ್ಲ ಅಜ್ಜಿ, ಇನ್ನೊಂದು ಮದುವೆ ಸಾಧ್ಯವಿಲ್ಲ ಎಂದಳು ಶಲ್ಮಲಿ. ನೀನು ದಿಗಂತನ ಬಗ್ಗೆ ಮಾತನಾಡುವಾಗ, ಅವನ ಜೊತೆ ಇರುವಾಗ ನಿನ್ನ ಕಣ್ಗಳಲ್ಲಿ ಒಳೆಯುವ ಆ ಪ್ರೀತಿಯ ಭಾವ ಈ ಅನುಭವಿ ಕಣ್ಣುಗಳಿಗೆ ಕಾಣಿಸಿದೆ. ಈಗ ಮದುವೆಯಾಗಲು ಒಪ್ಪದೆ ನಿನಗೆ ನೀನೇ ಮೋಸ ಮಾಡಿಕೊಳ್ಳಬೇಡ. ದಿಗಂತ್ ಒಳ್ಳೆಯ ಹುಡುಗ ಎಂದರು ತುಂಗಮ್ಮ. ಆದರೆ ಅಜ್ಜಿ, ನನ್ನ ಕಥೆಯನ್ನ ಕೇಳಿದ ಮೇಲೂ ದಿಗಂತ್ ನನ್ನನ್ನ ಮದುವೆಯಾಗಲು ಒಪ್ಪಿದ್ದರೆ ಅವರ ತಂದೆ ತಾಯಿಗೆ ಈ ಮದುವೆ ಇಷ್ಟವಿದೆಯೇ? ನಾನೊಬ್ಬ ವಿಧವೆ ಅಜ್ಜಿ, ನನ್ನ ಮದುವೆ ಅಷ್ಟು ಸುಲಭವೇ ಎಂದಳು ಶಲ್ಮಲಿ. ಹೌದಲ್ಲವೇ? ಶಲ್ಮಲಿಯ ಕತೆ ಕೇಳಿದ ನಂತರವೂ ದಿಗಂತ್ ಆಕೆಯನ್ನ ಮದುವೆಯಾಗಲು ತಯಾರಿದ್ದಾನೆಯೇ? ನಾನು ಅವನ ಉತ್ತರ ಕೇಳದೆ ಶಾಲುವಿನ ಮನಸ್ಸಿನಲ್ಲಿ ಸುಮ್ಮನೆ ಆಸೆ ಹುಟ್ಟಿಸಿದ್ದೇನೆ. ನಾನು ಬಹಳ ಆತುರಪಟ್ಟೆ ಎಂದುಕೊಂಡ ತುಂಗಮ್ಮ. ಶಾಲು, ನಾನೊಮ್ಮೆ ದಿಗಂತನ ತಂದೆ ತಾಯಿಯ ಬಳಿ ಭಾಗೀರಥಿಯವರ ವಿಚಾರವನ್ನ ಮಾತನಾಡಿ ಬರ್ತೀನಿ. ಅವರೊಮ್ಮೆ ಸತ್ಯನಾಥನನ್ನ ಮನೆಗೆ ಕರೆಸುವುದು ಒಳ್ಳೆಯದು ಅನ್ಸುತ್ತೆ ಎಂದರು. ತಾನು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ತುಂಗಮ್ಮ ಬೇರೆ ವಿಚಾರವನ್ನ ಮಾತನಾಡಿದಾಗ ಶಲ್ಮಲಿ ಮೌನವಾಗಿಯೇ ಸಮ್ಮತಿಸಿದಳು. ಚಂದ್ರಭಾಗ ಬಂಗಲೆಗೆ ತೆರಳಿದ ತುಂಗಮ್ಮ ದಿಗಂತ ತಂದೆ ಭಾಸ್ಕರನ್ನ ಭೇಟಿಯಾದರು. ಮೊದಲ ಬಾರಿ ತೋಟದಲ್ಲಿ ಅವನಿಗೆ ಹಾವು ಕಚ್ಚಲು ಪ್ರಯತ್ನಿಸಿದ್ದು, ನಂತರ ಬಿದ್ದ ಸಂಪಿಗೆ ಮರ, ತಾನು ಕಂಡ ಕನಸು ಹಾಗೂ ಭಾಗೀರಥಿಯವರ ಕತೆ, ದಿಗಂತನ ಬೈಕ್ನಲ್ಲಿ ಸಿಕ್ಕ ಕೆಂಪು ಬಟ್ಟೆಯ ತುಂಡು ಎಲ್ಲವನ್ನ ಸವಿವರವಾಗಿ ತಿಳಿಸಿದರು. ಹಾಗೆಯೇ ತಾನು ಸತ್ಯನಾಥನನ್ನ ಭೇಟಿಯಾಗಿತ್ತು ಹಾಗೂ ಅವರು ತಿಳಿಸಿದ ವಿಷಯವನ್ನ ಹೇಳಿದರು. ಶಾಂತವಾಗಿ ತುಂಗಮ್ಮನವರ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಭಾಸ್ಕರ್, ಅಮ್ಮ, ನೀವು ಅನುಭವಿ, ಆದರೆ ನಮ್ಮ ಹುಡುಗನಿಗೆ ಅದನ್ಯಾವುದರಲ್ಲೂ ನಂಬಿಕೆ ಇಲ್ಲ. ಆದರೆ ನೀವು ತಿಳಿಸಿದಂತೆ ನಾನು ನನ್ನ ಮಗನ ಪ್ರಾಣವನ್ನ ಆಪತ್ತಿನಲ್ಲಿಡಲು ಬಯಸುವುದಿಲ್ಲ. ಈಗ ಅವನು ಹೇಗೂ ಆಸ್ಪತ್ರೆಯಲ್ಲಿದ್ದಾನೆ. ನಾನು ಈಗಲೇ ಸತ್ಯನಾಥನನ್ನ ಭೇಟಿಯಾಗಿ ಮನೆಗೆ ಬಂದು ನಮ್ಮ ಸಮಸ್ಯೆಗೆ ಉತ್ತರ ಹೇಳಲು ತಿಳಿಸುತ್ತೇನೆ ಎಂದರು. ಭಾಸ್ಕರರ ಉತ್ತರ ಕೇಳಿದ ತುಂಗಮ್ಮನವರಿಗೆ ನೆಮ್ಮದಿಯಾಯಿತು. ಅದೆಷ್ಟು ಬೇಗ ಸತ್ಯನಾಥನನ್ನ ಕರೆತರುವಂತೆ ಹೇಳಿದ ತುಂಗಮ್ಮ ಮನೆ ತಲುಪಿದರು. ಕೂಡಲೇ ಸತ್ಯನಾಥನನ್ನ ಭೇಟಿಯಾದ ಭಾಸ್ಕರ್ ಅಂದೇ ತಮ್ಮ ಮನೆಗೆ ಬಂದು ಸಮಸ್ಯೆಯನ್ನು ನೋಡಿ ಏನಾದ್ರೂ ಪರಿಹಾರ ತಿಳಿಸುವಂತೆ ಸತ್ಯನಾಥನನ್ನ ಬೇಡಿಕೊಂಡರು. ಜೊತೆಗೆ ಆಸ್ಪತ್ರೆಯಲ್ಲಿದ್ದ ಬಡದಿಗೂ ವಿಷಯ ತಿಳಿಸಿದರು. ದಿಗಂತಿಗೆ ಮಾತ್ರ ಇದಾಗ ವಿಷಯವೂ ತಿಳಿಸಲಿಲ್ಲ. ಶುಭ್ರ ಬಿಳಿಯ ವಸ್ತ್ರ ತೊಟ್ಟ, ಮಂದಹಾಸದ ಮುಖ ಮುದ್ರೆ ಹೊತ್ತ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿದ ಶಾಂತ ಚಿತ್ತರಾದ ಸತ್ಯನಾಥರು ಚಂದ್ರಭಾಗ ಬಂಗಲೆಗೆ ಬಂದರು. ಬಂಗಲೆಯನ್ನೆಲ್ಲ ಸುತ್ತಾಡಿದ ಅವರು ಕೊನೆಗೆ ಬಂದು ನಿಂತದ್ದು ಸತಿ ಕಲ್ಲಿನ ಎದುರು. ಅಲ್ಲಿ ಪದ್ಮಾಸನ ಹಾಕಿ ಧ್ಯಾನಸ್ಥರಾಗಿ ಕಣ್ಣು ಮುಚ್ಚಿ ಕುಳಿತರು. ಯಾರು ಯಾರು ನೀನು ಇಲ್ಲೇಕೆ ಬಂದಿದ್ದೀಯಾ ಎಂದರು ಸತ್ಯನಾಥರು. ಇದು ನನ್ನ ಮನೆ, ನೀನ್ಯಾಕೆ ಇಲ್ಲಿ ಬಂದಿದ್ದೀಯಾ ಎಂದಿತು ಭಾಗೀರಥಿಯ ಪ್ರೇತ. ಈಗ ಇದು ನಿನ್ನ ಮನೆ ಅಲ್ಲ, ಈ ಮನೆಯನ್ನ ಬೇರೆಯವರು ಕೊಂಡುಕೊಂಡಿದ್ದಾರೆ. ನೀನು ಈಗ ಇಲ್ಲಿಂದ ಹೋಗಬೇಕು ಎಂದರು ಸತ್ಯನಾಥರು. ಮುಚ್ಚು ಬಾಯಿ, ಯಾವನಾಗಿ ಹೇಳಿದ್ದು ಈ ಮನೆ ನನ್ನದಲ್ಲ ಅಂತ? ಇದು ಯಾವತ್ತಿದ್ದರೂ ನನ್ನ ಮನೆ, ಇಲ್ಲಿ ಯಾರಿಗೂ ಇರಲು ಬಿಡುವುದಿಲ್ಲ. ನೀನೇಕೆ ಹೀಗೆ ಅತಂತ್ರ ಸ್ಥಿತಿಯಲ್ಲಿ ಅಲೆದಾಡುತ್ತಿದ್ದೀಯ? ಪುನರ್ಜನ್ಮವು ಮುಕ್ತಿಯು ಯಾವುದನ್ನಾದ್ರೂ ಪಡೆಯಬಾರದೆ ಈ ಅವಸ್ಥೆ ನಿನಗಾದರೂ ನೆಮ್ಮದಿ ನೀಡುವುದೇ? ನಾನು ದ್ವೇಷ ತೀರಿಸಿಕೊಳ್ಳಬೇಕು. ನಿನಗೆ ತೊಂದರೆ ಕೊಟ್ಟವರ ಮೇಲೆ ನೀನು ದ್ವೇಷ ತೀರಿಸಿಕೊಂಡಾಯ್ತಲ್ಲ. ಪಾಪ, ಇವರು ಏನು ಮಾಡಿದ್ದಾರೆ? ನೀನು ಹೊರಡು ಎಂದರು ಸತ್ಯನಾಥರು. ಹೊರಡುವುದು ಬಿಡುವುದು ನನ್ನಿಚ್ಛೆ. ನನ್ನನ್ನು ಯಾರೂ ಬಂಧಿಸಲಾಗದು. ಈ ಮನೆ ಸರಿಯಾದವರ ಕೈಯಲ್ಲಿದೆ ಎಂದು ತಿಳಿದ ನಂತರವೇ ನಾನಿಲ್ಲಿಂದ ಹೊರಡುವುದು. ಅಲ್ಲಿಯವರೆಗೂ ಯಾರಿಗೂ ಏನು ಮಾಡಲಾಗುವುದಿಲ್ಲ. ಸತ್ಯನಾಥರು ಕುಳಿತ ಜಾಗದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಭಾಸ್ಕರ್, ಪವಿತ್ರ ಹಾಗೂ ತುಂಗಮ್ಮ ಸತ್ಯನಾಥರು ಏನು ಹೇಳುತ್ತಾರೆ ಎಂದು ಕಾತರದಿಂದ ಕಾದು ನಿಂತಿದ್ದರು. ಇಲ್ಲೊಂದು ಅತೃಪ್ತ ಆತ್ಮ ಇರುವುದಂತೂ ನಿಜ. ಆದರೆ ಅದು ಈಗ ಇಲ್ಲಿಂದ ಹೋಗಲು ತಯಾರಿಲ್ಲ. ಅದಕ್ಕೆ ತನ್ನ ಮನೆಯ ಮೇಲೆ ವ್ಯಾಮೋಹ. ಮನೆ ಸರಿಯಾದವರ ಕೈ ತಲುಪುವುದರೆ ಬಹುಶಃ ಅದು ಈ ಮನೆ ಬಿಟ್ಟು ಹೋಗಬಹುದು ಎಂದರು ಸತ್ಯನಾಥರು. ಸರಿಯಾದವರ ಕೈ ಅಂದರೆ ಎಂದು ಭಾಸ್ಕರು. ಅದು ನನಗೂ ಸರಿಯಾಗಿ ತಿಳಿದಿಲ್ಲ. ಬಹುಶಃ ಒಳ್ಳೆಯ ಮನಸ್ಸಿನವರು ಇರಬಹುದೇನೋ ಎಂದರು ಸತ್ಯನಾಥರು. ಹಾಗಾದ್ರೆ ನಮ್ಮ ಸಮಸ್ಯೆ ಹೀಗೆ ಉಳಿಯುವುದೇ? ಅದೇಕೆ ದಿಗಂತ್ ಮೇಲೆ ಅಷ್ಟು ದ್ವೇಷ ಕಾರುತ್ತಿದೆ ಎಂದರು ಪವಿತ್ರ. ಈ ಮನೆ ದಿಗಂತ್ ಹೆಸರಿನಲ್ಲಿದೆ. ಇದರ ಮಾಲೀಕ ಅವನು ಎಂದು ಅವನ ಜೀವಕ್ಕೆ ಅಪಾಯ ಮಾಡುವ ಉದ್ದೇಶ ಅದಕ್ಕಿದೆ. ನೀವು ಗಾಬರಿಯಾಗಬೇಡಿ. ದಿಗಂತನನ್ನ ಹುಷಾರಾಗಿ ನೋಡಿಕೊಳ್ಳಿ. ನಾನು ಮತ್ತೆ ಕೆಲವು ದಿನದಲ್ಲಿ ಬಂದು ಅದನ್ನು ಮನೆ ಬಿಟ್ಟು ಹೋಗಲು ಒಪ್ಪಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು ಸತ್ಯನಾಥರು. ಇತ್ತ ದಿಗಂತ್ ಕೂಡ ತನ್ನ ಉತ್ತರವನ್ನ ಸರಿಯಾಗಿ ತಿಳಿಸಲಿಲ್ಲ.
ಅತ್ತ ಭಾಗೀರಥಿ ಸಮಸ್ಯೆಗೂ ಉತ್ತರ ಸಿಗಲಿಲ್ಲ ಎಂದು ನೊಂದುಕೊಂಡರು ತುಂಗಮ್ಮ. ಅದು ದಿಗಂತ್ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಮನೆಗೆ ಬರುವ ದಿನ. ಶಾಲು, ಇವತ್ತು ದಿಗಂತ್ ಮನೆಗೆ ಬರುತ್ತಾನಂತೆ, ಒಂದು ಸಾರಿ ಹೋಗಿ ಮಾತನಾಡಿಸಿ ಬರೋಣ ಎಂದರು ತುಂಗಮ್ಮ. ನಾನು ಬರೋಲ್ಲ ಎಂದಳು ಶಲ್ಮಲಿ. ನನಗೆ ಅರ್ಥ ಆಗತ್ತೆ, ಆದ್ರೆ ಅಕ್ಕಪಕ್ಕ ಅಂದಾಗ ನಾವು ಹೋಗಿ ಮಾತನಾಡಿಸಬೇಡವೇ? ಒಂದು ಸಾರಿ ಬಾ, ನಾನು ಮತ್ತೆ ಒತ್ತಾಯ ಮಾಡುವುದಿಲ್ಲ ಎಂದರು ತುಂಗಮ್ಮ. ಅಜ್ಜಿ ಮಾತಿಗೆ ಎದುರು ಹೇಳದ ಶಲ್ಮಲಿ ಅವರ ಜೊತೆ ಹೊರಟಳು. ಅದಾಗ್ಲೇ ದಿಗಂತ್ ಮನೆಗೆ ಬಂದಿದ್ದರು. ಭಾಸ್ಕರ್ ಹಾಗೂ ಪ್ರತಿಮಾ ಮನೆಯವರೆಗೆ ಇದ್ದರು. ದಿಗಂತ್ ನನ್ನ ಕೊಠಡಿಯನ್ನು ಇರುವುದಾಗಿ ತಿಳಿಸಿದರು. ಇನ್ನೇನು ಅಜ್ಜಿ ಹಾಗೂ ಶಲ್ಮಲಿ ದಿಗಂತ್ರ ಕೊಠಡಿ ಬಳಿ ಬರಬೇಕು. ಆಗ ತುಂಗಮ್ಮ, ಸ್ವಲ್ಪ ಬನ್ನಿ, ನಿಮ್ಮ ಬಳಿ ಮಾತನಾಡುವುದಿದೆ ಎಂದು ಕರೆದರು ಭಾಸ್ಕರ್. ತುಂಗಮ್ಮ ಹೊರಗೆ ಹೋದರು. ಒಬ್ಬಳೇ ಒಳಗೆ ಹೋಗುವುದು ಬೇಡ ಎಂದುಕೊಂಡ ಶಲ್ಮಲಿ ಬಾಗಿಲಲ್ಲೇ ನಿಂತಳು. ಶಲ್ಮಲಿ, ಇನ್ನು ಏನು ಆಲೋಚನೆ, ಒಳಗೆ ಬನ್ನಿ. ಬರೀ ಕೊಠಡಿಯ ಒಳಗಲ್ಲ, ನನ್ನ ಹೃದಯದೊಳಗೆ, ನನ್ನ ಆತ್ಮದ ಸಹಚಾರಿಯಾಗಿ ಬನ್ನಿ. ನೀವಿಲ್ಲದೆ ನನ್ನ ಬದುಕು ಅಪೂರ್ಣ ಎಂದ ದಿಗಂತ್. ದಿಗಂತರ ಮಾತು ಕೇಳಿ ಗಾಬರಿಯಾದ ಶಲ್ಮಲಿ ಕೊಠಡಿಯ ಒಳಗೆ ಹೋಗಿ ತಲೆ ತಗ್ಗಿಸಿ ನಿಂತಳು. ಇನ್ನು ಈ ಮೌನ ಸಾಕು, ನನಗೆ ನಿಮ್ಮ ಉತ್ತರ ಬೇಕು. ನಾನು ನಿಮ್ಮನ್ನ ಎಷ್ಟು ಇಷ್ಟಪಡುತ್ತಿದ್ದೀನಿ ಎಂದು ಹೇಳಲು ನನ್ನಲ್ಲಿ ಪದಗಳಿಲ್ಲ. ನಿಮ್ಮ ಒಪ್ಪಿಗೆಯಲ್ಲಿ ನನ್ನ ಬದುಕಿದೆ. ನಿಮ್ಮ ಸುಖ, ದುಃಖ, ಸಂತೋಷ, ನೋವು, ನಲಿವು ಅದು ನಿಮ್ಮದಲ್ಲ, ನಮ್ಮಿಬ್ಬರದ್ದು. ನಾವು ಎರಡಲ್ಲ, ಒಂದೇ ಎನ್ನುವಂತೆ ಬದುಕೋಣ. ದಯವಿಟ್ಟು ಮೌನ ಮುರಿದು ಮಾತನಾಡಿ ಎಂದ ದಿಗಂತ್. ಅದು ನಾನು ಒಮ್ಮೆ ಮದುವೆ, ನನಗೆಲ್ಲ ಗೊತ್ತು. ಅಜ್ಜಿ ನನಗೆ ಎಲ್ಲವನ್ನ ಹೇಳಿದರು. ನಿಮ್ಮ ಕತೆ ಕೇಳಿ ನನಗೆ ನಿಮ್ಮ ಮೇಲಿದ್ದ ಪ್ರೀತಿ, ಗೌರವ ಇನ್ನಷ್ಟು ಹೆಚ್ಚಾಯಿತು. ನಿಮ್ಮ ಹಾಗೂ ರಾಘವನ ಪ್ರೀತಿ ಅಮರ. ನೀವು ಸುಲಭದ ದಾರಿಯನ್ನು ಆಯ್ದು ಅಪ್ಪ ಅಮ್ಮನ ಜೊತೆ ಹೋಗದೆ ಇಲ್ಲಿ ಅಜ್ಜಿಗೆ ಜೊತೆಯಾಗಿ ನಿಂತಿದ್ದು ಕೇಳಿ ನಿಮ್ಮ ಮೇಲೆ ಅದೆಷ್ಟು ಅಭಿಮಾನ ಮೂಡಿತ್ತು ಗೊತ್ತಾ? ನೀವು ನನ್ನನ್ನ ಒಪ್ಪಿದರೆ ನನ್ನ ಜೀವನ ಸಾರ್ಥಕವಾದಂತೆ. ದಯವಿಟ್ಟು ನನ್ನ ಕೈ ಬಿಡಬೇಡಿ ಎಂದು ಮಲಗಿದ್ದಲ್ಲಿಯೇ ತನ್ನ ಕೈ ಚಾಚಿದ ದಿಗಂತ್. 2 ನಿಮಿಷ ಸುಮ್ಮನೆ ನಿಂತ ಶಲ್ಮಲಿ ನಿಧಾನವಾಗಿ ದಿಗಂತನ ಕೈಯನ್ನು ಹಿಡಿದಳು. ಇದು ನನ್ನ ಜೀವನದ ಅತ್ಯಂತ ಸಂತಸದ ದಿನ. ಇದು ಕನಸಲ್ಲ ತಾನೇ ಎಂದ ದಿಗಂತ್. 2 ಕೈಗಳಿಂದ ಶಲ್ಮಲಿಯ ಕೈಯನ್ನು ಹಿಡಿದ ದಿಗಂತ್. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಅನುಭವಿಸುತ್ತಿರುವ ಸಂತೋಷವನ್ನ ನಿಮಗೆ ಹೇಗೆ ತಿಳಿಸಲಿ ಎಂದ. ಏನೋ ಯೋಚಿಸುತ್ತಿದ್ದ ಶಲ್ಮಲಿ ದಿಗಂತನ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು, ಅದು ನಿಮ್ಮ ಅಪ್ಪ ಅಮ್ಮ ಏನು ಹೇಳುವರು ಎಂದಳು. ಅಪ್ಪ ಅಮ್ಮನಿಗೆ ಈ ಸೊಸೆ ಒಪ್ಪಿಗೆ ಇದೆ, ನೀನೇನು ಚಿಂತಿಸಬೇಡ ಎನ್ನುತ್ತಾ ಪವಿತ್ರ, ಭಾಸ್ಕರ್ ಹಾಗೂ ತುಂಗಮ್ಮ ಕೋಣೆಯ ಒಳಗೆ ಬಂದರು. ಅಜ್ಜಿ ಎಂದು ಅಜ್ಜಿಯ ಬಳಿ ಬಂದ ಶಲ್ಮಲಿಯ ಕಣ್ಣು ತುಂಬಿ ಬಂದಿತ್ತು. ಶಾಲು, ನನಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತಾ? ನೀನು ಇನ್ನೂ ನಗುತ್ತಿರಬೇಕು ಎಂದರು ತುಂಗಮ್ಮ. ಶಲ್ಮಲಿ, ನಿನ್ನ ಅಜ್ಜಿ ಇನ್ನೂ ನಮ್ಮ ಮನೆಗೆ ಹಿರಿಯರಾಗಿ ನಮ್ಮ ಜೊತೆನೆ ಇರುತ್ತಾರೆ, ಅವರ ಬಗ್ಗೆ ಯೋಚಿಸಬೇಡ ಎಂದರು ಪವಿತ್ರ. ಒಮ್ಮೆ ದಿಗಂತರ ಬಳಿ ಕುಳಿತುಕೋ, ಜೋಡಿ ಹೇಗೆ ಕಾಣುತ್ತೆ ನೋಡೋಣ ಎಂದರು ತುಂಗಮ್ಮ. ದಿಗಂತರ ಮಂಚದ ಮೇಲೆ ಅವನ ಬಳಿ ಕುಳಿತ ಶಲ್ಮಲಿಯನ್ನ ನೋಡಿ, ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಜೋಡಿ ಎಂದರು ತುಂಗಮ್ಮ. ಅಷ್ಟರಲ್ಲೇ ಮನೆ ಹಿಂಬಾಗಿಲ ಬಳಿ ಜೋರಾಗಿ ಗಾಳಿ ಬೀಸಿದ ಸದ್ದಾಯಿತು. ಎಲ್ಲರೂ ಆತಂಕದಿಂದ ಅಲ್ಲಿಗೆ ಬಂದರು. ಸತಿಕಲ್ಲಿನ ಬಳಿ ಇದ್ದ ಪಾರಿಜಾತದ ಗಿಡ ಜೋರಾಗಿ ಅಲ್ಲಾಡುತ್ತಾ ತನ್ನ ಹೂಗಳನ್ನೆಲ್ಲ ಕಲ್ಲಿನಿಂದ ಮೇಲೆ ಸುರಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಕಲ್ಲಿಂದ ಎದ್ದ ಕೆಂಪು ಸೀರೆಯ ಆತ್ಮ ಹಿಂದೆ ಹೆಜ್ಜೆ ಇಡುತ್ತಾ ತೋಟದ ಕಡೆ ಹೊರಟ ಹಾಗೆ ಕಂಡಿತು. ಕೊನೆಯಲ್ಲಿ ಇನ್ನೇನು ಮಾಯವಾಗಬೇಕು ಎನ್ನುವಾಗ ತನ್ನ ಮುಖ ಮೇಲಿದ್ದ ಸೆರಗನ್ನ ಸರಿಸಿತು. ಈಗ ತುಂಗಮ್ಮನಿಗೂ ಭಾಗೀರಥಿಯವರ ಮುಖ ಸ್ಪಷ್ಟವಾಗಿ ಕಂಡಿತು. ಆ ಮುಖದಲ್ಲೊಂದು ತೃಪ್ತಿಯ ಕಳೆ. ಕೊನೆ ಬಾರಿಗೆ ಎಂಬಂತೆ ಮನೆ ಕಡೆ ನೋಡಿದ ಆತ್ಮ ಅನಂತರದಲ್ಲಿ ಲೀನವಾಯಿತು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.